ನಮಸ್ತೆ ಶಾಂತಲಾ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ ಮನೋಹರ ಮೇಡಮ್, ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ಹೇಳಿ ಮೇಡಮ್, ನನ್ಗೆ ಈಗ ಒಂದು ಅನುಭವ ಆಯ್ತು. ಮೇಡಮ್. ವಿಡಿಯೋ ಆನ್ ಮಾಡ್ಕೊಳ್ಳಿ. ಎಸ್ ಮೇಡಮ್, ಹೇಳಿ. ಒಂದು ಅನುಭವ ಆಯ್ತು ಮೇಡಮ್. ಸ್ಟಾರ್ಟಿಂಗ್ಗೆ ನನಗೆ ಬೆಂಕಿ ಜೋಲೆ ಕಾಣಿಸ್ತೆ ಮೇಡಮ್. ಒಂದು 2-3 ನಿಮಿಷ ಕಾಣಿಸ್ತು ಅಷ್ಟೇ ಮೇಡಮ್. ಬೆಂಕಿ ಜೋಲೆ ಬಿಟ್ರೆ ಇನ್ನೇನು. ಏನೇ ಅನುಭವ ಆದ್ರೂ ಅನುಭವದ ಜೊತೆ ಇರಬೇಕು. ಅವಳ ಪ್ರತಿಯೊಂದು ಅನುಭವಕ್ಕೂ ಅರ್ಥ ಇರಲ್ಲ. ಅನುಭವಗಳ ಆಗ್ಲೇಬೇಕು ಅಂತಾನೂ ಇಲ್ಲ. ಅದು ನಮ್ಮ ಆತ್ಮಕ್ಕೆ ಏನ್ ಸಿಗ್ಬೇಕು, ನಮ್ಮ ಎನರ್ಜಿ ಬಾಡೀಸ್ಗೆ, ಚಕ್ರಾಸ್ಗೆ ಏನೇನ್ ಸಿಗ್ಬೇಕು ಆ ಪ್ರಾಸೆಸ್ ಕಣ್ಣಿಗೆ ಕಾಣಲ್ಲ, ಬಟ್ ಆಗ್ತಾ ಇರುತ್ತೆ. ಹಾಗಾಗಿ ಏನಾಗುತ್ತೋ ಅದನ್ನ ಜಸ್ಟ್ ಅಕ್ಸೆಪ್ಟ್ ಮಾಡ್ಕೊಳ್ಳಿ, ಮುಂದಕ್ಕೆ ಹೋಗಿ ಅಷ್ಟೆ. ಮೊನ್ನೆ ಒಂದು 15 ದಿವಸದಿಂದ ಒಂದು ಅನುಭವ ಆಗಿತ್ತು ಮೇಡಮ್. ಹೇಳಲ್ಲ ಮೇಡಮ್? ಹೇಳಿ. ಅನುಭವಗಳೇನಾದ್ರು ಇದ್ದು ಇವತ್ತು ಧ್ಯಾನದಲ್ಲಿ ಆದಂಗೆನೆ ಏನಾಗಿದ್ವಿ ಚಿಕ್ಕದಾಗಿ ಹೇಳಿ ಅದು. ಆಯ್ತು. ಸುಂಟ್ರು ಗಾಳಿಲೇ ಒಂದು ದೀಪ ಉದ್ಭವ ಆಯ್ತು ಮೇಡಮ್. ಅದೇ ಎರ್ಕದ ದೀಪ ಆಯ್ತು. ಮತ್ತೆ ದೀಪದಲ್ಲಿ ಚೆನ್ನಾಗಿ ಬತ್ತಿ, ನಾವು ದೀಪ ಹಚ್ಚಿದಾಗ ಹೆಂಗ್ ಉರಿತಿದೆ ಅದೇ ತರ ಉರಿ ಇತ್ತು. ಮತ್ತೆ ಸುಂಟ್ರು ಗಾಳಿಲೇ ಆ ತರಗೆಲೇನೆ ಅದ್ರದ್ದು ಬೆಂಕಿದು ಬಿಂಬ ಬೀಳುತ್ತಲ್ಲ, ಅದು ಕಾಣಿಸ್ತು ಮೇಡಮ್. ತುಂಬಾ ಕ್ಲಿಯರ್ ಆಗಿ ಕಾಣಿಸ್ತು. ದೀಪದ ಮೇಲೆ, ಎರ್ಕದ ದೀಪದ ಮೇಲೆ ಚಿತ್ರ ಬಿಡಿಸಿರ್ತಾರಲ್ಲ, ಅದು ಕೂಡ ಕಾಣಿಸ್ತು ಮೇಡಮ್. ಸಂತೋಷಮ್ಮ. ಇದು ಕ್ಲಾರಿಟಿ ಇದೆ ಅಂತಂದ್ರೆ ಥರ್ಡ್ ಐ ಓಪನ್ ಆಗ್ತಾ ಇದೆ ಅಂತ ಅರ್ಥ. ಓಪನ್ ಆಗಿದೆ ಅಂತ ತಗೋಬಹುದು. ಆದ್ರೆ ಕಾಣೋ ಚಿತ್ರಗಳಾಗ್ಲಿ ಅಥವಾ ಒಂದು ಕನಸು ತರ ಕಾಣೋದಾಗ್ಲಿ, ಒಂದು ವಿಡಿಯೋ ತರ ಏನೋ ನೋಡಿದ್ರೆ ಅದು ಎಲ್ಲಕ್ಕೂ ಅರ್ಥ ಕಲ್ಪಿಸಕ್ ಹೋಗೋದು ಬೇಡ. ಬಟ್ ಥರ್ಡ್ ಐ ಓಪನ್ ಆಗಿದೆ ಅಂದ್ರೆ ಇನ್ ಮುಂದಕ್ಕೆ ದಿವ್ಯ ಅನುಭವಗಳಾಗಕ್ಕೆ ಅವಕಾಶ ಇರುತ್ತೆ. ಅದಕ್ಕೆ ವಿ ಕ್ಯಾನ್ ವೇಟ್. ಥ್ಯಾಂಕ್ ಯು ಮೇಡಮ್. ಶಾಂತಲಾ ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್, ಎರಡೂ ಚೆನ್ನಾಗಿದೆ ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ವೀಣಾ ಅವರೇ ಮಾತಾಡಿ. ಮಾತಾಡಿ ಮೇಡಮ್. ವೀಣಾ ಅನ್ಮ್ಯೂಟ್ ಆಗಿದೆ, ಮಾತಾಡಿ ವೀಣಾ. ಓಕೆ, ಪದ್ಮಾ ಮೇಡಮ್ ಮಾತಾಡಿ. ಹಲೋ ಮೇಡಮ್. ಹಾ, ಹೇಳಿ ಮೇಡಮ್. ಮನೋರಮಾ. ನಮಸ್ತೆ ಮೇಡಮ್. ಮನೋರಮಾ ನಮಸ್ತೆ. ಮೇಡಮ್, ಮೇಡಮ್. ನಮಸ್ತೆ. ನಮಸ್ತೆ. ನಮಸ್ತೆ, ಧನ್ಯವಾದಗಳು ಮೇಡಮ್. ಓಕೆಪ್ಪ. ಇವತ್ತು ಧ್ಯಾನದಲ್ಲಿ ಮೇಡಮ್, ಹುಣ್ಣಿಮೆ ಧ್ಯಾನ ನಾನ್ ಅಳವಡಿಸ್ಕೊಂಡಿದ್ದೀನಿ ಮೇಡಮ್. ಹುಣ್ಣಿಮೆ ಧ್ಯಾನ ಮಾಡಿ ನಾನು ಎಷ್ಟೋ ಲಾಭಗಳನ್ನ ಪಡ್ಕೊಂಡಿದ್ದೀನಿ ಮೇಡಮ್. ಹೌನಪ್ಪ, ಸಂತೋಷ. ತುಂಬಾ ನಾನು 3 ಗಂಟೆಗೆ ಎದ್ಬಿಟ್ಟು ಹುಣ್ಣಿಮೆ ಧ್ಯಾನ ಮಾಡ್ತೀನಿ, ಮಲಿಕಳುವಾಗನು ಮಾಡ್ತೀನಿ. ತುಂಬಾನೇ ಬೆನಿಫಿಟ್ ಸಿಕ್ಕೈತೆ ಮೇಡಮ್. ಆರೋಗ್ಯನು ನನ್ಗೆ ಲಾಭ ಸಿಕ್ಕಿದೆ ಮೇಡಮ್ ಹುಣ್ಣಿಮೆ ಧ್ಯಾನದಿಂದ. ಧ್ಯಾನ ಹುಣ್ಣಿಮೆ ಧ್ಯಾನ ಮೇಡಮ್. ಇವಾಗ ಧ್ಯಾನದಲ್ಲಿ ಇದಾಯ್ತು ಮೇಡಮ್. ನನ್ಗೆ ಪರಂಗಿ ಮರ ಕಾಣಿಸ್ತು. ಪರಂಗಿ ಹಣ್ಣುಗಳು 2 ಹಣ್ಣಾಗಿತ್ತು, ತುಂಬಾ ಕಾಯಿಗಳಿತ್ತು ಮೇಡಮ್. ಈಗ ಜಸ್ಟ್ ಒಳ್ಳೇದಮ್ಮ. ಥರ್ಡ್ ಐ ಓಪನ್ ಆಗಿದ್ರೆ ಕ್ಲಾರಿಟಿ ಇರುತ್ತೆ, ಸ್ಪಷ್ಟವಾಗಿರುತ್ತೆ. ರಿಲ್ಯಾಕ್ಸ್ ಹೇಳ್ತಾ ಇದ್ರಲ್ಲ, ಅವಾಗೇನೆ ಇಲ್ಲಿ ನೋವು ಬಂತು ತುಂಬಾನೇ. ರಿಲ್ಯಾಕ್ಸ್ ಹೇಳ್ತಾನೆ ಇದಾರೆ ನೀವು ಒಂದೊಂದು ಭಾಗನು. ಅವಾಗ್ಲೇನೆ ಪರಂಗಿ ಮರ ಕಾಣ್ತು ಮೇಡಮ್. ಸಂತೋಷಮ್ಮ. ಓಕೆ ಮೇಡಮ್, ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ ಮೇಡಮ್ ಹುಣ್ಣಿಮೆ ಧ್ಯಾನ ಬಗ್ಗೆ. ಆದ್ರೆ ನಾನು ತುಂಬಾನೇ ಮಾಡ್ತೀನಿ ಮೇಡಮ್, ಅಮಾಸ ಹುಣ್ಣಿಮೆ. ಅದರಿಂದ ನಾನು ಎಲ್ಲಾದ್ರಲ್ಲೂ ಮಾಡ್ಬೋದು. ಮೇಡಮ್ ಮಾಡ್ತೀನಿ ಮೇಡಮ್ ನಾನು. ಓಕೆಮ್ಮ, ನಮಸ್ಕಾರ. ಥ್ಯಾಂಕ್ ಯು. ಥ್ಯಾಂಕ್ ಯು. ಸೊ ವೀಣಾ ಮೇಡಮ್ ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ಹೇಳಿ ಮೇಡಮ್. ಅದು ಹುಣ್ಣಿಮೆ ಧ್ಯಾನದ ಬಗ್ಗೆ ಮೇಡಮ್. ಹೇಳಿ ಮೇಡಮ್. ಅದು ರೀ ಪಿರಮಿಡ್ ಒಳಗ್ ಹೋಗಿರ್ತೀವ್ರಿ ಮೇಡಮ್. ಏನ ಪಿರಮಿಡ್ ಒಳಗ್ರಿ ಹುಣ್ಣಿಮೆ ದೇವಸ್ಥಾನದಲ್ಲಿ ಹೋಗಿರ್ತೀವಲ್ರಿ ಮೇಡಮ್. ಅವ್ರು ಪಿರಮಿಡ್ ಕೆಳಗಿರೋರು ಕೇಳಿದ್ರಿ, ಏನ್ ನೀವು ಮನೆಯಲ್ಲೇ ಮಾಡ್ಬೋದು ಆರಾಮ, ಏನ್ ಹುಣ್ಣಿಮೆ ಧ್ಯಾನನ ಇಲ್ಲಿ ಬರ್ತೀರಿ ಪಿರಮಿಡ್ನ್ಯಾಗ ಅಂತ ಹೇಳಂದ್ರೆ, ಇಲ್ರಿ ಇಲ್ಲ ಅಷ್ಟೇನ್ ಸರಿ ಅನ್ಸಲ್ರಿ. ಮನ್ಯಾಗ ಈಗ 9 ಗಂಟೆ ಆತಂದ್ರ ಊಟ ಮಾಡಿದ ತಕ್ಷಣ ನಿದ್ದಿ ಬಂದ್ಬಿಡ್ತೈತಿ. ಇಲ್ಲಿ ಎಷ್ಟು ಅಲ್ಲಿ ಮತ್ ಇಲ್ಲಿ ಏನ್ ಊಟ ಮಾಡಿರ್ತೀನ್ರಿ, ಸೇಮ್ ಅದ ಬಾಕ್ಸ ಕಟ್ಕೊಂಡ್ ಹೋಗಿರ್ತೀನ್ರಿ. ಹೊಟ್ಟಿ ತುಂಬಾ ಊಟ ಮಾಡಿರ್ತೀನ್ರಿ. ಅದು ಹುಣ್ಣಿಮೆ ಧ್ಯಾನ ರೀ ಮೇಡಮ್. ಅದು ಎಷ್ಟು ಮಲ್ಕೊಂತ ಪ್ರಯತ್ನ ಮಾಡಿದ್ರು ಬೆಳಕರಿವರೆಗೇನು ಒಂದ್ 5 ನಿಮಿಷ ಮಕ್ಕೋಬೇಕಂದ್ರ ನಿದ್ದಿ ಬರಲ್ರಿ. ಇಲ್ಲಿ ಮನೆಗ್ರಿ ಊಟ ಮಾಡಿದ ತಕ್ಷಣ ನಾನು ಇಲ್ಲ ಧ್ಯಾನ ಇವತ್ತು ಹೆಂಗಿದ್ರೆ ನಾ ಮಾಡ್ಲೇಬೇಕಂತ 10 ಗಂಟೆವರೆಗೆಲ್ಲ ಮಾಡ್ಬೇಕಂದ್ರೆ
ಅಸಾಧ್ಯವಾದ ಮಾತ್ರಿ 5 ನಿಮಿಷ ಕೂಡ ಮಾಡಕ್ ಆಗಲ್ರಿ, ಅಷ್ಟ ನಿದ್ದಿಗ್ ಹೋಗ್ಬಿಡ್ತೀನ್ರಿ. ಅಲ್ಲಿ ಒಳಗ್ ಹೋಗಿರ್ತೀನಲ್ರಿ ಮೇಡಮ್, ಬೆಳಿಗ್ಗೆವರೆಗೇನ ಧ್ಯಾನ ಮಾಡ್ತೀನಿ ಮೇಡಮ್. ಅದು ಕೇಳಿದ್ರಿ ಅವ್ರ ಕೆಳಗಿದ್ದಾರೆ, ಏನ್ ಎಕ್ಸ್ಪೀರಿಯನ್ಸ್ ಆಯ್ತು ಧ್ಯಾನ, ಹುಣ್ಣಿಮೆ ಧ್ಯಾನ ಮಾಡ್ತೀಯಲ್ಲ ಅಂತ ಹೇಳಿದ್ರಿ ಮೇಡಮ್. ಅದು ಮನೆಗ್ರಿ ಇಷ್ಟ ಸೇಮ್ ಇಲ್ದಿರೋದು ಅಲ್ಲೇ ಇರ್ತೀವಲ್ರಿ, ಏನ್ ನೋಡಿದ್ರ ನಿದ್ದೆ ಬರೋದಿಲ್ರಿ. ನಾವ್ ಮಲ್ಕೊಳಕ್ ಹೋದ್ರ ನಿದ್ದೆ ಬರಲ್ರಿ. ನೈಟ್ ಇದ್ರೆ ಬೆಳಗ್ಗೆವರೆಗೇನ ಧ್ಯಾನ ಮಾಡ್ತೀವಿ, ಅದೇ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದೀನಿ ಮೇಡಮ್. ಒಳ್ಳೇದಮ್ಮ, ಅದನ್ನ ಉಪಯೋಗ ಮಾಡ್ಕೋಬೇಕು. ಹತ್ರ ಇದ್ರೆ ಪಿರಮಿಡ್ಗಳಲ್ಲಿ ಹೋಗಿ ಇಡೀ ರಾತ್ರಿ ಧ್ಯಾನ ಮಾಡೋದನ್ನ ಅಭ್ಯಾಸ ಮಾಡಿದ್ರೆ ಒಳ್ಳೇದಮ್ಮ. ಅವ್ರು ಹೇಳಿದ್ರಿ ಮೇಡಮ್, ಏನ್ ಎಕ್ಸ್ಪೀರಿಯನ್ಸ್ ಹೇಳಂದ್ರ ನೀ ಏನ್ ಹೇಳಿದಲ್ಲ ಅಂದ್ರೆ ನನ್ಗ ಅದೇ ಎಕ್ಸ್ಪೀರಿಯನ್ಸ್ ಅನ್ಸೈತ್ರಿ ಮೇಡಮ್, ದೊಡ್ಡ ಎಕ್ಸ್ಪೀರಿಯನ್ಸ್. ಇಲ್ಲಿ ಮನೆಗೆ ಸೇಮ್ ಅದೇ ಊಟ ಮಾಡಿರ್ತೀನಿ, ಸೇಮ್ ಇರ್ತೀನ್ರಿ. ಅದಕ್ಕೆ ಹಂಗ ಎಕ್ಸ್ಪೀರಿಯನ್ಸ್ ಅಂತ ತಿಳ್ಕೊಂಡೆ. ಇದು ಎಕ್ಸ್ಪೀರಿಯನ್ಸ್ ಏನ್ರಿ ಮೇಡಮ್? ಅವ್ರವ್ರ ಅನುಭವ ಅವ್ರದ್ದು ಅಷ್ಟೇನೆ. ಅದಕ್ಕೆ ಒಬ್ಬರಿಗೆ ಅರ್ಥ ಆಗೋ ತರ, ಅವ್ರಿಗೆ ಖುಷಿ ಬರೋ ತರ ಎಕ್ಸ್ಪೀರಿಯನ್ಸ್ ಅಂತ ಹುಟ್ಟಿಸ್ಕೊಂಡ್ ಹೇಳಕ್ಕಾಗಲ್ಲ. ನಮಗಾಗೋ ಅನುಭವ ಅನುಭವ ಏನೂ ಆಗ್ಲಿಲ್ಲ ಅಂದ್ರೆ ಅದು ಒಂದು ಅನುಭವನೇ. ಹೌದ್ರಿ. ಥ್ಯಾಂಕ್ ಯು. ಓಕೆ, ನಮಸ್ತೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ವೀಣಾ ಮೇಡಮ್. ಸೊ ಮುರಳಿ ಅವರೇ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮುರಳಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮುರಳಿ ಅವರೇ. ಅರುಂಧತಿ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಮಾಸ್ಟರ್ಸ್ ಇಬ್ಬರಿಗೂ. ನಮಸ್ತೆ ಮಾಸ್ಟರ್ಸ್. ಮೇಡಮ್, ನನಗೆ ಮೆಮೊರಿ ಪವರ್ ಸ್ವಲ್ಪ ಕಡಿಮೆ ಆಗುತ್ತೆ. ಅವತ್ತು ಮನೋರಮಾ ಮೇಡಮ್ ಎದುರುಗಡೆನೆ ಕಾಣಿಸ್ತಾ ಇದಾರೆ, ನಾನ್ ನಿಮ್ ಕ್ಲಾಸಿಗೆ ಬಂದಿದ್ದೀನಿ ಅಂತ ಹೇಳಕ್ ಬರ್ತಾ ಇಲ್ಲ ನನ್ಗೆ. ಸುಮ್ನೆ ಅವ್ರ ಮುಖ ನೋಡಿ ತೊದಲ್ತಾ ಇದ್ದೀನಿ ನಾನು. ಖುಷಿನೋ ಏನೋ ಗೊತ್ತಿಲ್ಲ ನನಗೆ. ಇವತ್ತು ಹುಣ್ಣಿಮೆ ಧ್ಯಾನ ಹೇಳಿದ್ರು, ಅದ್ರಲ್ಲಿ ಹುಣ್ಣಿಮೆ ಧ್ಯಾನದಲ್ಲಿ ಅವ್ರು ಹೇಳ್ತಾ ಇರುವಾಗ ಆಸೆ ಏನಾಯ್ತು ಗೊತ್ತಾ ನಂಗೆ, ಹೋಗ್ಬಿಡ್ಲಾ ಅವ್ರ ಮನೆಗೆ, ಅವ್ರೆಲ್ಲಾ ಚಕ್ರಗಳನ್ನ ಆಕ್ಟಿವೇಟ್ ಮಾಡ್ಬಿಡ್ತಾರ, ಹಾಗಾದ್ರೆ ನಾನ್ ಮೇಲ್ ಹೋಗ್ಬಿಡ್ತೀನ, ಆತರ ಆಸೆ ಆಯ್ತು. ಆಮೇಲೆ ಕಂಟ್ರೋಲ್ ಮಾಡು, ಅವ್ರು ಹೇಳ್ಕೊಡ್ತಾ ಇದಾರೆ, ನಿಧಾನಕ್ಕಿರು ಅಂತ ಅನ್ಕೊಂಡೆ, ಸುಮ್ನಾದೆ. ಅನುಭವದಲ್ಲಿ ಅಂದ್ರೆ ಗೊತ್ತಿಲ್ಲ ಮೇಡಮ್, ಇದು ಏನೋ ಹಣೆ ಹತ್ರ ಅದೇ ಜಲ್ 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 ತರ ಇರುತ್ತಲ್ಲ, ಆತರ ಒಂದು ಸಣ್ಣ ಲಿಂಗ ಏನೋ ಇತ್ತದು. ಅದು ಏನ್ ಗೊತ್ತಿಲ್ಲ, 1 ಸೆಕೆಂಡ್ ಅರ್ಧ ಸೆಕೆಂಡ್ ಬಂತು ಹೋಯ್ತು. ಬಟ್ ನನಗೆ ಹೇಗಾಗ್ತಾ ಇದೆ, ಏನ್ ಹೇಳ್ಬೇಕು ನಂಗೆ ಗೊತ್ತಾಗ್ತಾ ಇಲ್ಲ. ನೀವಿಬ್ರು ಅದ್ ಯಾಕಿಷ್ಟು ಉದ್ಧಾರ ಮಾಡ್ತಿದಿರೋ ನಮ್ಮನ್ನ ಮಾಸ್ಟರ್ಸ್. ಎಲ್ಲಾ ಮಾಸ್ಟರ್ಗಳಿಗೂ ನಾನು ಚಿರಋಣಿ. ಥ್ಯಾಂಕ್ ಯು. ಇಲ್ಲಿ ಯಾರನ್ನೂ ಉದ್ಧಾರ ಮಾಡ್ತಾ ಇದಾರೆ ಅಂತ ಅನ್ಕೋಬೇಡಿ. ಪತ್ರಿ ಸರ್ ಹೇಳ್ತಿದ್ರು, ನಾವೇನೇ ಇದ್ರು ಜ್ಞಾನ ಕೊಡ್ಬೋದು, ಆ ಒಂದು ಏನ್ ಆಗತ್ತೆ ಅಂತ ಹೇಳ್ತೀವೋ ಅದನ್ನ ಆಗಿಸ್ಕೋಬೇಕಾಗಿರೋದು ಅವರೇನೇನೆ. ಹಾಗಾಗಿ ನಿಮ್ಮನ್ನ ನೀವೇ ಉದ್ಧಾರ ಮಾಡ್ಕೊಳ್ಳೋದು, ನಿಮ್ ಚಕ್ರ ನೀವೇ ಆಕ್ಟಿವೇಟ್ ಮಾಡ್ಕೊಳ್ಳೋದು. ಹಾಗಾಗಿ ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ಬೇಡಿ ಅಂತಾನೆ ಪತ್ರಿ ಸರ್ ಹೇಳ್ತಾ ಇದ್ದಿದ್ದು. ಅದಕ್ಕೆ ನಿಮ್ಮ ಒಂದು ಪ್ರಯತ್ನಕ್ಕೆ, ಶ್ರದ್ಧೆಗೆ, ಪ್ರಾಮಾಣಿಕತೆಗೆ ಪಿರಮಿಡ್ ಬಳಸಿದ್ರೆ, ಹುಣ್ಣಿಮೆ ದಿನ ಪಿರಮಿಡ್ ಬಳಸಿದ್ರೆ, ಹುಣ್ಣಿಮೆ ಬೆಳಕಲ್ಲಿ ಧ್ಯಾನ ಮಾಡಿದ್ರೆ ಫಲಗಳು ಬೇಗ ಸಿಗುತ್ತೆ ಅನ್ನೋದು ಒಂದು ಉದ್ದೇಶ. ಅದಕ್ಕೋಸ್ಕರ ನಾವು ಮಾಹಿತಿ ಕೊಡ್ತೀವಿ, ತಿಳುವಳಿಕೆ ಕೊಡ್ತೀವಿ ಅಷ್ಟೇನೆ. ಒಳ್ಳೇದು ಮೇಡಮ್, ನಿಮ್ಗೆ ಒಳ್ಳೇದಾಗಿದ್ರೆ ನಮಗ್ ಸಂತೋಷ. ಅದು ಸತ್ಯ ಮೇಡಮ್. ಆದ್ರೆ ಈ ಚಕ್ರಗಳನ್ನ ಹೇಗೆ, ನೀವೇನೋ ಹೇಳ್ಬಿಟ್ರಿ, ಮಣಿಪುರ ಚಕ್ರ ಅಲ್ಲ, ಮೂಲಾಧಾರದಿಂದ ಅದು ಎದ್ದು ಬರುತ್ತೆ ಮತ್ತೆ ವಾಪಸ್ ಹೋಗುತ್ತೆ. ಅದನ್ನ ಹೇಗೆ ನಾವು ಅನುಭವಿಸೋದು ಅಥವಾ ಅನುಭವ ಮಾಡ್ಕೊಳ್ಳೋದು ಅನ್ನೋದು ನಂಗೆ ಗೊತ್ತಿಲ್ಲ. ಫಸ್ಟ್ ಡೇ ನಾ ಪತ್ರಿ ಸರ್ದು 97ನೇ ಇಸ್ವಿನಲ್ಲಿ ಫಸ್ಟ್ ಡೇ ಪತ್ರಿ ಸರ್ದು 1 ದಿವಸದ ವರ್ಕ್ಶಾಪ್ ಇಷ್ಟ ಇರ್ಲಿಲ್ಲ ನಂಗೆ ಹೋಗಕ್ಕೆ. ಆದ್ರೂ ಹೋಗ್ಲೇಬೇಕಂತ ಯಾವ್ದೋ ಒಂದು ಆಬ್ಲಿಗೇಷನ್ಗೆ ಹೋಗ್ಬೇಕಾಗಿ ಬಂತು. ಯಾಕಂದ್ರೆ ಇಬ್ರು ಇನ್ಕಮ್ ಟ್ಯಾಕ್ಸ್ ಕಮಿಷನರ್ಸ್ ನನ್ ಜೊತೆ ಕಾಸ್ಮಿಕ್ ಹೀಲಿಂಗ್ 4 ಡಿಗ್ರೀಸ್ ಮಾಡಿದ್ರು, ಅವರು ಬಲವಂತಕ್ಕೆ ಹೋದೆ. ಆಗ ಅಲ್ಲಿ ಫಸ್ಟ್ ಟೈಮು ಏನು ಧ್ಯಾನ ಅನುಭವ ಆಗ್ಲಿಲ್ಲ, ಸೆಕೆಂಡ್ ಟೈಮ್ ನಿದ್ದೆ ಬಂದ್ಬಿಟ್ಟಿತ್ತು, ಥರ್ಡ್ ಟೈಮು ಆಸ್ಟ್ರಲ್ ಟ್ರಾವೆಲ್ ಆಯ್ತು, ಫೋರ್ತ್ ಟೈಮು ಆಸ್ಟ್ರಲ್ ಟ್ರಾವೆಲ್ ಆಗೋಯ್ತು, ಥರ್ಡ್ ಐಯು ಓಪನ್ ಆಗಿತ್ತು. ಅದ್ರ ಒಳ್ಳೊಳ್ಳೆ ಎಕ್ಸ್ಪೀರಿಯನ್ಸ್ ಆಗೋಯ್ತು. ನನಗಿದ್ದಿದ್ದ ಒಂದು ಆಪರೇಷನ್ ಆಗ್ಬೇಕಾಗಿತ್ತು, 4ನೇ ಆಪರೇಷನ್. ಅದಾಗಕ್ಕೆ ರೆಡಿ ಇತ್ತು, ಆದ್ರ ಮಾಡ್ಬಾರ್ದು, ಧ್ಯಾನದಲ್ಲೇ ಹೋಗುತ್ತೆ ಅಂತಂತಾರಲ್ಲ ಅಂತ ನಾನು ಹೋಗಿ ಪದೇ ಪದೇ ಪ್ರಶ್ನೆಗಳನ್ನ ಕೇಳಿದೆ ಪತ್ರಿ ಸರ್ನ. ಅವ್ರಿಗೆ ಕೋಪ ಬಂದು ಬೈದ್ ಬಿಟ್ರು, ನೀ ಬರೀ ಪ್ರಶ್ನೆ ಕೇಳೋದಲ್ಲ, ಹೋಗ್ ಹೋಗಂತ ಬೈದ್ ಬಿಟ್ರು, ಇಡಿಯಟ್ ಅಂತ. ಸರಿ, ನಾನು ಮನೆಗ್ ಬಂದ್ಬಿಟ್ಟು ಊಟ ಮಾಡಕ್ಕೆ ಅಂತ ಹೋದೆ. ನಮ್ ತಾಯಿ ಊಟ ಮಾಡು ಅಂದ್ರು. ಊಟ ಬೇಡ, ನಾನು ಧ್ಯಾನ ಮಾಡ್ತೀನಿ, ಧ್ಯಾನದಲ್ಲೇನೋ ಎನರ್ಜಿ ಬರುತ್ತಂತೆ, ನೋಡ್ತೀನಿ ಅದೇನೇ ಎನರ್ಜಿ ಬರುತ್ತೋ, ಎಲ್ಲಾ ಕಾಲೇನು ವಾಸಿ ಆಗತ್ತಂತೆ, ಅದು ನೋಡೇ ಬಿಡೋಣ ಅತ್ಲಾಗೆ ಅಂದ್ಬಿಟ್ಟು ಊಟ ಮಾಡ್ಲಿಲ್ಲ, ಧ್ಯಾನಕ್ಕೆ ಕೂತ್ಕೊಂಡೆ. ಧ್ಯಾನಕ್ಕೆ ಕೂತ್ಕೊಂಡ್ರೆ ನಾವೀಗ ಏನ್ ಹೇಳಿದ್ವಿ, ಧ್ಯಾನ ಮಾಡುವಾಗ ಯೋಚನೆಗಳು ಇಲ್ಲದೆ ಇರೋ ಸ್ಥಿತಿಗೆ ಹೋದ್ರೆ, ಆಲೋಚನೆಗಳು ಇಲ್ಲದೆ ಇರೋ ಸ್ಥಿತಿಗೆ ಹೋದಾಗ ಸಹಸ್ರಾರು ಚಕ್ರ ತೆಕ್ಕೊಳ್ಳುತ್ತೆ.
ಪ್ರಕೃತಿಯಲ್ಲಿರುವಂತ ವಿಶ್ವಶಕ್ತಿ ಚೈತನ್ಯ ಆಲೋಚನೆಗಳು ಇಲ್ಲದೆ ಇರೋ ಟೈಮ್ನಲ್ಲಿ ಆ ಸ್ಥಿತಿಯಲ್ಲಿ ಸಹಸ್ರಾರ ಚಕ್ರದ ಮೂಲಕ ದೇಹದೊಳಗಡೆ ಬಂದು ಎಲ್ಲಾ ಚಕ್ರನು ಕ್ಲೀನ್ ಮಾಡಿ ಎನರ್ಜೈಸ್ ಮಾಡಿ ವಾಪಸ್ ಮೇಲ್ ಬರುತ್ತೆ ಅಂತ ಅಲ್ಲಿ ಕ್ಲಾಸ್ ಅಲ್ಲಿ ಹೇಳಿದ್ರು. ನಾನು ನೋಡೇ ಬಿಡೋಣ ಅದೇನ್ ಹೇಳಿದ್ರು ಏನೋ ಎನರ್ಜಿ ಅಂತ ಅನ್ಕೊಂಡ್ ಕೂತ್ಕೊಂಡ್ರೆ ಎಂತ ಚೆನ್ನಾಗಿ ಅಂತಂದ್ರೆ ನನ್ಗೆ ನಂತರದ್ದೇ ಒಂದು ಇನ್ನೊಂದು ದೇಹ ಆವಾಗ ನಂಗೆ ಆಸ್ಟ್ರಲ್ ಟ್ರಾವೆಲ್ ಸೆಪರೇಷನ್ ಅವೆಲ್ಲ ನಮಗ್ ಗೊತ್ತಿರ್ಲಿಲ್ಲ ಏನು. ನನ್ನ ಎದುರುಗಡೆ ಇನ್ನೊಂದು ದೇಹ ನಂದೇ ಇದೆ, ಅದೇ ತರಾನೇ ಇದೆ. ಅದು ಎನರ್ಜಿ ಬರ್ತಾ ಇರೋದು ನನಗೆ ಗೊತ್ತಾಗ್ತಾ ಇದೆ, ಹರಿತಾ ಇರೋದು ಗೊತ್ತಾಗ್ತಾ ಇದೆ. ಅಲ್ಲಿ ಎದುರುಗಡೆ ಇರೋ ಚಿತ್ರದ ತರ ಬಂದು ಇಮೇಜ್ ಏನಿದೆಯೋ ಅದ್ರೊಳಗಡೆ ಆಗ್ತಾ ಇದೆ, ನನಗೆ ಅನುಭವ ಆಗ್ತಾ ಇದೆ, ಅಲ್ಲಿ ಚಿತ್ರ ಕಾಣ್ತಾ ಇದೆ. ಆತರ ಈ ಚಕ್ರಗಳು ಅದ್ರಲ್ಲಿ ಎನರ್ಜಿ ಹರಿಯುತ್ತೆ, ಮೂಲಾಧಾರದಿಂದ ಮೇಲಕ್ಕೆ ಸಹಸ್ರಾರ ಸ್ಥಿತಿಗೆ ಬರುತ್ತೆ. ಅದೆಲ್ಲ ನೀವು ಧ್ಯಾನ ಮಾಡಿದಾಗ, ಧ್ಯಾನದಲ್ಲಿ ಅಖಂಡ ಧ್ಯಾನದಲ್ಲಿ 5 ನಿಮಿಷ 10 ನಿಮಿಷ ಧ್ಯಾನಕ್ಕೆಲ್ಲ ಅನುಭವ ಆಗಲ್ಲ. ಪಿರಮಿಡ್ ಅಲ್ಲಿ ಗಂಟೆಗಟ್ಟಲೆ ಧ್ಯಾನ ಮಾಡಕ್ ಕೂತ್ಕೊಂಡಾಗ ಆ ಒಂದು ಅರಿವು ಅನ್ನೋದು ಪ್ರಜ್ಞೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ, ಏನ್ ಆಗ್ತಾ ಇದೆ ಅನ್ನೋದು ಗೊತ್ತಾಗುತ್ತೆ. ಅದ್ರ ಕಣ್ ತೆಗಿಯಕ್ಕಾಗಲ್ಲ, ತೆಗಿಯೋದು ಬಾರ್ದು. ಆಗ ಫೀಲಿಂಗ್ ಆಗುತ್ತೆ ನಿಮ್ಗೆ. ಅರ್ಲಿ ಮಾರ್ನಿಂಗ್ ಅಲ್ಲಿ ಧ್ಯಾನಕ್ಕೆ ಕೂತ್ಕೊಳ್ಳಿ ಮೇಡಮ್, ನಿಮ್ಗೆ ಅದು ಎನರ್ಜಿ ಹರಿಯೋದು, ಚಕ್ರಗಳು ಕ್ಲೆನ್ಸ್ ಆಗ್ತಿರೋದು, ಚಕ್ರದಿಂದ ಚಕ್ರಕ್ಕೆ ಬದಲಾವಣೆ ಆದಾಗ ದೇಹ ಈ ತರ ಆಡೋ ಅಂತದ್ದು ಅವೆಲ್ಲ ಅನುಭವಗಳಾಗತ್ತೆ. ಅದಕ್ಕೇನೆ ಧ್ಯಾನ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ತಲೆ ಭಾರ ಆಗ್ಬೋದು, ದೇಹದ ಯಾವುದೇ ಭಾಗ ಭಾರ ಆಗ್ಬೋದು, ಅಥವಾ ಪೂರ್ತಿ ಹಗುರ ಅನ್ನಿಸ್ಬೋದು, ಸುತ್ತದಂಗ ಆಗ್ಬೋದು, ಹಕ್ಕಿ ತರ ಎಲ್ಲೋ ಹಾರೋದಂಗ ಆಗ್ಬಹುದು, ಚಿತ್ರಗಳು ಕಾಣಬಹುದು, ಬೆನ್ನು ನೋವು ಬರ್ಬೋದು. ಇವೆಲ್ಲ ಏನೇ ಅನುಭವ ಆದ್ರೆ ಎನರ್ಜಿ ಬರ್ತಾ ಇದೆ ಅಂತ ನಿಮ್ಮ ಫೀಲಿಂಗ್ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ಸ್ಮಾಲ್ ಎಕ್ಸ್ಪೀರಿಯನ್ಸ್ ಅಥವಾ ಫೀಲಿಂಗ್ ಏನಾಗುತ್ತೋ ಅದ್ರ ಮೂಲಕ ನೀವು ಧ್ಯಾನ ಮಾಡಿರೋದು ಸರಿ ಇದೆ ಅನ್ನೋದು ಗೊತ್ತಾಗತ್ತಮ್ಮ, ಬರ್ತಿದೆ. ಅದೇನ್ ಕಣ್ಣಿಗೆ ಕಾಣಲ್ಲ, ಬಟ್ ಅನುಭವ ರೂಪದಲ್ಲಿ ಅದನ್ನ ಅನುಭವಿಸ್ಬೋದು. ಎಂಜಾಯ್ ಮಾಡಿಮ್ಮ, ಚೆನ್ನಾಗಿ ಮಾಡಿ ಧ್ಯಾನನ. ಥ್ಯಾಂಕ್ ಯು ಮೇಡಮ್. ನಾನು ನಿಮ್ಮನ್ನ ಫಾಲೋ ಮಾಡ್ತೀನಿ ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಅರುಂಧತಿ ಮೇಡಮ್. ಚೆನ್ನಾಗಿ ಸಾಧನೆ ಮಾಡ್ತಾ ಇದ್ದಾರೆ ಮೇಡಮ್. ಹಾಗೆ ಮಾಡಿ ಮೇಡಮ್. ಒಬ್ಬೊಬ್ರಿಗೆ ಒಂದೊಂದರ ಕಾಣುತ್ತದು, ಆಕ್ಟಿವೇಟ್ ಆಗೋದು ಗೊತ್ತಾಗುತ್ತೆ ನಿಮಗೆ ನಿಧಾನಕ್ಕೆ. ತಾಳ್ಮೆ ಮುಖ್ಯ ಅಷ್ಟೇ ಈ ಸ್ಪಿರಿಚುಯಾಲಿಟಿಲಿ. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಮುರಳಿ ಅವ್ರೆ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಜಿಯೋಮಿ ಅಂತಿದೆ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮುರಳಿ ಅವರೇ ಮಾತಾಡಿ. ಮಾತಾಡಿ ಮುರಳಿ ಅವರೇ, ಅನ್ಮ್ಯೂಟ್ ಆಗಿದೆ. ಓಕೆ, ಆರ್ಜೆ ಗೀತಾ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಮೇಡಮ್, ಇಬ್ರು ಮೇಡಮ್ಗೂ ನಮಸ್ತೆ. ನಮಸ್ತೆ ಮೇಡಮ್. ಚೆನ್ನಾಗಿತ್ತು ಹುಣ್ಣಿಮೆದೆಲ್ಲ ನೀವು ಹೇಳಿದ್ದು. ನಾನು ಧ್ಯಾನ ಮಾಡ್ತಿದ್ದೀನಿ, ಆದ್ರೆ ಡೀಪ್ ಆಗಿ ಹೋಗಕ್ ಆಗ್ತಾ ಇಲ್ಲ. ಯಾಕೆ ಮೇಡಮ್? ಅದು ಡೀಪ್ ಆಗಿ ನೀವು ಬಾಡಿನ ಚೆನ್ನಾಗಿ ರಿಲ್ಯಾಕ್ಸ್ ಮಾಡ್ಕೊಂಡ್ರೆ ನಿಮಗ್ ಗೊತ್ತಿಲ್ದಂಗೆ ಹೋಗುತ್ತೆ. ಆಮೇಲೆ ನನ್ನ ಅನುಭವದಲ್ಲಿ ನಾವ್ ಹೇಳೋದಾದ್ರೆ ಸಂಗೀತ ಹೇಗಿರ್ಬೇಕು ಅಂದ್ರೆ ಫ್ಲೋ ಇರ್ಬೇಕು. ಈಗ ಇದಿರ್ಬೋದು, ಯಾವ್ದೋ ಫ್ಲೂಟ್ ಇರ್ಬೋದು, ವಯಲಿನ್ ಇರ್ಬೋದು, ಆತರ ತಾಳಗಳು, ರಿದಮ್ಮು, ಅಥವಾ ಯಾವ ಹಾಡು ಹಾಕೊಂಡ್ರೆ ಯಾವ ಹಾಡು ನೆಕ್ಸ್ಟ್ ಏನ್ ಸ್ಟಾನ್ಸ ಬರುತ್ತೆ, ಈ ತರ ನಮ್ಗೆ ಏನು ಗೊತ್ತಾಗ್ಬಾರ್ದು. ಆತರ ಫ್ಲೋ ಇರೋ ಅಂತ ಮ್ಯೂಸಿಕ್ ಹಾಕಿ ಸುಖಾಸನದಲ್ಲಿ ಕೂತ್ಕೊಂಡು ಬಿಟ್ರೆ ಖಂಡಿತವಾಗ್ಲೂ ನಿಧಾನಕ್ಕೆ ಡೀಪ್ ಆಗಿ ಹೋಗಕ್ಕಾಗತ್ತೆ. ನನ್ಗೆ ಆಗಲ್ಲ ಅಂತ ಅನ್ಕೋಬಿಡಿ. ನಾನು ಡೀಪ್ ಆಗಿ ಈ ಸಲ ಧ್ಯಾನದಲ್ಲಿ ನಾನು ಡೀಪ್ ಆಗಿ ಹೋಗ್ತಾ ಇದ್ದೀನಿ ಅಂತ ಅನ್ಕೊಳ್ಳಿ ನೀವು, ಸಾಕು. ನಮ್ ಏನ್ ಅನ್ಕೊಂತೀವೋ ಯದ್ಭಾವಂ ತದ್ಭವತಿ ಅಂತ ಸಂಕಲ್ಪ ರೂಪದಲ್ಲಿ ನಮ್ಗೆ ನಮ್ಮ ಪ್ರಯತ್ನ ಪ್ರಾಮಾಣಿಕವಾಗಿದ್ರೆ ಖಂಡಿತವಾಗ್ಲೂ ಸಹಾಯ ಆಗುತ್ತೆ. ಆ ಡೀಪ್ ಆಗಿ ಹೋಗ್ತಾ ಇಲ್ಲ ಅಂತ ಅನ್ನೋದನ್ನ ನನ್ನ ಹತ್ರ ಹೇಳ್ದಂಗೆ, ಇವತ್ ಹೇಳ್ದಂಗೆ ಯಾರ ಹತ್ರನು ಹೇಳ್ಬೇಡಿ. ಯಾಕೆಂದ್ರೆ ನಾವು ಅಶ್ವಿನಿ ದೇವತೆ ಅದೇ ಗೊತ್ತಾಯ್ತು ಮೇಡಮ್, ಆಗ್ತಾ ಇದೆ ಅಂತ ಬಿಟ್ರೆ ಅದಾಗಲ್ಲ. ಆಗ್ತಾ ಇದೆ, ನಾನು ಡೀಪ್ ಆಗಿ ಹೋಗ್ತಾ ಇದ್ದೀನಿ, ಹೋಗಕ್ ಸಾಧ್ಯ ಆಗ್ತಾ ಇದೆ ಅನ್ನೋ ಪಾಸಿಟಿವ್ ಥಿಂಕಿಂಗ್ ಇಟ್ಕೊಂಡು ಪ್ರಯತ್ನ ಮಾಡಿ. ಧ್ಯಾನ ಮಾಡ್ಬೇಕು ಅನ್ನೋ ಉದ್ದೇಶ ಇತ್ತು ಅಂತಂದ್ರೆ ಖಂಡಿತ ಪ್ರಕೃತಿ ನಮ್ಮ ದೇಹ ಸಹಾಯ ಮಾಡುತ್ತೆ, ದೇಹ ಸಹಾಯ ಮಾಡುತ್ತೆ. ಅನುಭವನು ಅಂತ ಬರ್ತಾ ಇಲ್ಲ ಮೇಡಮ್. ಅನುಭವ ಆಗ್ಬೇಕು ಅಂತಿಲ್ಲ ಮೇಡಮ್. ನೋಡಿ, ಪತ್ರಿ ಸರ್ ಹತ್ರ ಒಬ್ರು ಕೇಳಿದ್ರು ನಮ್ಮ ಜೊತೆಲಿ ಧ್ಯಾನ ಕಲ್ತ್ಕೊಳ್ತಾ ಇದ್ದಾಗ, ಎಲ್ರು ಅದಾಯ್ತು ಇದಾಯ್ತು ಅದ್ ನೋಡ್ದೆ ಅಂತ ಹೇಳ್ತಾರೆ, ಆದ್ರೆ ನನಗೇನು ಅನುಭವನೇ ಆಗಲ್ಲ, ನಂಗೆ ಚೆನ್ನಾಗಿರುತ್ತೆ, ಕಣ್ಣು ತೆಗಿಯಕ್ಕಾಗಲ್ಲ, ಚೆನ್ನಾಗಿರುತ್ತೆ ಧ್ಯಾನ ಅಂದಾಗ ಅವ್ರು ಹೇಳಿದ್ರು, ನೀವು ಹೋದ ಜನ್ಮದಲ್ಲೇ ಧ್ಯಾನ ಆಗೋಗಿದೆ, ಆ ಧ್ಯಾನ ಮಾಡ್ತಾ ಇದೀನಿ ಅಂತ ಕಲ್ತ್ಕೊಳ್ಳೋ ಟೈಮ್ ನಲ್ಲಿ ಸರಿ ಇದೆಯಾ ಅಂತ ಒಂದು ನಿಮ್ಮ ಪ್ರಶ್ನೆಗೆ ಉತ್ತರ ಸಿಗಕ್ಕೆ ಕೆಲವು ಅನುಭವಗಳು ಏನ್ ಸಿಗುತ್ತೋ ಅದು ಮುಗ್ದೋಗಿದೆ. ಈಗೇನಿದ್ರು ಸಾಧನೆ ಮಾಡ್ಬೇಕಿರೋದು ಸಿಂಪ್ಲಿ ಮೆಡಿಟೇಟ್ ಅಂತ ಹೇಳಿದ್ರು. ಸೊ ಅದು ಇರ್ಬೋದು, ನಿಜ. ಪತ್ರಿ ಸರ್ ಹೇಳಿದ್ರು ಅಂದ್ಮೇಲೆ ಅದನ್ನ ವಿ ಹ್ಯಾವ್ ಟು ಅಕ್ಸೆಪ್ಟ್ ಇಟ್. ಅದೇ ಮಾಡ್ತಾ ಇದೀನಿ ಮೇಡಮ್, ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಎಲ್ಲ ಮಾಡ್ತಾ ಇದ್ದೀನಿ. ಮಾಡಿಮ್ಮ, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಮೇಡಮ್.
ಥ್ಯಾಂಕ್ ಯು ಮಾಸ್ಟರ್, ಥ್ಯಾಂಕ್ ಯು. ಎಲ್ಲರೂ ಎಷ್ಟೋ ವರ್ಷಗಳಿಂದ ಮಾಡ್ತಾ ಇದ್ದೀರಾ, ಮತ್ತೆ ಅದೇ ಡೌಟ್, ಅದೇ ಕ್ವೆಶನ್ಸ್. ಕಾಣ್ತಾ ಇಲ್ಲ, ಧ್ಯಾನ ಆಗ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ, ಎಕ್ಸ್ಪೀರಿಯನ್ಸ್ ಆಗ್ತಿಲ್ಲ. ಈ ಕ್ವೆಶನ್ ಅಂತೂ ಒಂದು 100 ಸರಿ ಬಂದಿರುತ್ತೆ ಮಾಸ್ಟರ್ಸ್. ಸೊ ಅದು ಖಂಡಿತ ನಿಮಗೆ ಆದ್ರೂ ಪರವಾಗಿಲ್ಲ, ಆಗದಿದ್ರೂ ಪರವಾಗಿಲ್ಲ, ಅದು ಪ್ರಾಬ್ಲಮ್ ಅಲ್ಲಿದೆ ಮಾಡ್ತೀವಿ ಅಂತ. ಮೇಡಮ್ ನೋಡಿ ಕೇಳಿದ ತಕ್ಷಣ ಕೇಳ್ಬೇಕು ಅನ್ಸುತ್ತೆ. ನೀವ್ ಕೇಳಕ್ಕೇನೆ ಈ ಒಂದು ಅವಕಾಶ ಇರೋದು. ಆದ್ರೆ ನಾವು ನಮ್ಗೆ ಪತ್ರಿ ಸರ್, ನಮ್ಗೆ 1997 ಇಂದ ನಾನು ಈ ಧ್ಯಾನದಲ್ಲಿ ಇರೋದ್ರಿಂದ ಎಷ್ಟೋ ಜನ ಕೇಳಿರೋ ಪ್ರಶ್ನೆಗೆ ಉತ್ತರ ನಾವು ಕೇಳಿಸ್ಕೊಂಡಿರ್ತೀವಲ್ವಾ. ಸೊ ನಾನ್ ನಿಮಗ್ ಕೊಟ್ಟು ಉತ್ತರ 10 ಜನಕ್ಕೆ ಉತ್ತರ ಆಗಿರುತ್ತದೆ, ಏನ್ ತೊಂದ್ರೆ ಇಲ್ಲ. ಅಲ್ಲ, ಆದ್ರೂ ಮತ್ತೆ 10 ಜನ ಅದೇ ಕ್ವೆಶನ್ ಕೇಳ್ತಾ ಇರ್ತಾರೆ. ಸೊ ಮಾಸ್ಟರ್ಸ್, ಇದೆಲ್ಲ ಏನ್ ಬಂದ್ರು ಧ್ಯಾನದಲ್ಲಿ ಪರವಾಗಿಲ್ಲ ಮಾಸ್ಟರ್ಸ್. ನಿಮಗೆ ಗೊತ್ತಾಗಿರುತ್ತೆ ಎಷ್ಟೋ ಚೇಂಜಸ್ ಆಗ್ತಿರುತ್ತೆ, ಆದ್ರೆ ಐಡೆಂಟಿಫೈ ಮಾಡ್ಕೊಳ್ತಿಲ್ಲ ನೀವಷ್ಟೇ. ಅನುಭವ ಆದ್ರೆ ಮಾತ್ರ ಧ್ಯಾನ ಅನ್ನೋ ತಪ್ಪು ಕಲ್ಪನೆ, ಅದನ್ನ ಬಿಟ್ಟು ಬಿಡಿ. ಜಯಶ್ರೀ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹಲೋ ಮೇಡಮ್. ಹಾ, ಮಾತಾಡಿ. ಏನಿಲ್ರಿ ಮೇಡಮ್, ನಿಮ್ದು ಸ್ಪೀಚ್ ಕೇಳೋದ್ರಿಂದ ಏನ ಕ್ವಶನ್ ಕೇಳ್ಬೇಕು ಅಂತ ಅನ್ಸೋದಿಲ್ಲ. ಎಲ್ಲ ಅದ್ರಾಗ ಉತ್ತರ ಸಿಗ್ತಾವ. ಶಾಂತಲಾ ಮೇಡಮ್ ಆಗ್ಲಿ, ಮನೋರಮಾ ಮೇಡಮ್ ಆಗ್ಲಿ, ನಿಮ್ ಇದ್ ಕೇಳೋದ್ರಿಂದ ಎಲ್ಲಾ ಅದ್ರಾಗ ಉತ್ತರ ಸಿಗ್ತದ್ರಿ ನನಗೆ. ನೀವು ಇದನ್ನೆಲ್ಲ ತಿಳ್ಕೊಂಡು 10 ಜನಕ್ಕೆ ಹೇಳ್ಬೇಕು. ಹೇಳ್ತನ್ರಿ ಮೇಡಮ್, ಇನ್ನೊಂದ್ ಸ್ವಲ್ಪ ಇದ್ ಮಾಡ್ಕತ್ತನ್ ನಾನು. ಆಮೇಲೆ ಇವತ್ತ ಇದ್ ನೀವು ಮೆಡಿಟೇಷನ್ದಾಗ್ರಿ ಮೇಡಮ್, ಎಲ್ಲಾ ಬಲ್ಕಿನ್ ಸೈಡ್ ಚೆಸ್ಟ್ ಆತು, ಆಮೇಲೆ ಹೊಟ್ಟೆ ಆತು, ಬ್ಯಾಕ್ ಆತು, ಎಲ್ಲಾ ಒಟ್ಟ ಒಂಥರ ನೋವು ಆದಂಗ ಆತು. ಈಗ ಕಣ್ ಬಿಟ್ಮೇಲೆ ಇದೆಯಾ? ಕಣ್ ಬಿಟ್ಮೇಲೆ ನೋವಿದ್ಯಾ? ಈಗ ಇಲ್ರಿ. ಅಲ್ಲ, ಸ್ವಲ್ಪ ಹೊತ್ತು ತಾನೇನೆ ಕಡಿಮೆ ಆಗಿ ಹೋತ್ರಿ ಮೇಡಮ್. ಅಂದ್ರೆ ನೀವು ಕರೆಕ್ಟ್ ಆಗಿ ಧ್ಯಾನ ಮಾಡ್ತಾ ಇದ್ದೀರಾ, ಎನರ್ಜಿ ಬರ್ತಾ ಇದೆ, ಅಲ್ಲಿರೋ ಬ್ಲಾಕೇಜ್ಗಳನ್ನ, ಸೋರಿಕೆಗಳನ್ನ, ಅಡೆತಡೆಗಳನ್ನ ತೆಗಿತಾ ಇರುವಾಗ ನೋವಾಗಿದೆ. ಧ್ಯಾನಕ್ಕೆ ಕಣ್ ಬಿಟ್ಮೇಲೆ ಎನರ್ಜಿ ಬರೋದು ನಿಂತೋಗೋದ್ರಿಂದ ನೋವು ಹೊಟ್ಟೋಗುತ್ತೆ. ಹಂಗಾಗಿ ಕರೆಕ್ಟ್ ಆಗಿ ಧ್ಯಾನ ಮಾಡ್ತಾ ಇದ್ದೀರಾ. ಧ್ಯಾನದಿಂದ ಏನಾಗ್ಬೇಕೋ ಅದು ಆಗ್ತಾ ಇದೆ. ಹಾಗಾಗಿ ಮುಂದುವರಿಸಿ. ನೋವಾಯ್ತು ಅಂತ ಕಂಡ್ಬಿಡ್ಬೇಡಿ. ನೋವಾಗೋದನ್ನ ಸಹಿಸಿದ್ರೆ ಆ ಭಾಗದಲ್ಲಿ ಮುಂದೆ ಏನೋ ದೊಡ್ಡ ಪ್ರಾಬ್ಲಮ್ ಬರ್ಬಹುದಾದಂಥದ್ದು ವಾಸಿ ಆಗ್ತಾ ಇದೆ, ಹೀಲಿಂಗ್ ಆಗ್ತಾ ಇದೆ ಅಂತ ಅರ್ಥ. ಆಮೇಲ್ರಿ ಮೇಡಮ್, ಮೊದ್ಲ ಧ್ಯಾನ ಇದ್ ಮಾಡಿದಾಗ ಬರೇ ವಿಚಾರಗಳು, ಅಂದ್ರೆ ನನ್ನ ಬ್ರೈನ್ ಕೂಡ ನಾನೇ ಮಾತಾಡ್ತೇನೇನೋ ಅನಿಸ್ತಿತ್ರಿ. ಈಗ ಏನೇನು ಇಲ್ರಿ ಮೇಡಮ್, ಅಗ್ದಿ ಏನ್ ಕಣ್ ಮುಚ್ಕೊಂಡ್ ಶಾಂತ್ ಕೂತ್ ಬಿಟ್ಟಿರ್ತಾನು, ಏನೂ ಅನ್ಸಂಗಿಲ್ಲ. ಅದೊಂಥರ ನನ್ಗ ಖುಷಿ ಅನಿಸ್ತದ್ರಿ ಮೇಡಮ್. ಪ್ರೋಗ್ರೆಸ್ ಅದು, ಒಳ್ಳೆ ಪ್ರೋಗ್ರೆಸ್ ಅದು. ಖುಷಿ ಅನಿಸ್ತದ. ಮತ್ತ ನೀವು ಹೇಳೋದ್, ನೀವು ಸ್ಪೀಚ್ ದಿಂದ ಶಾಂತಲಾ ಮೇಡಮ್ ಆಗ್ಲಿ ನೀವು ಹೇಳೋದ್ರಿಂದ ನನ್ಗೇನ್ ನಿಮ್ ಕಡೆ ಕ್ವಶನ್ ಕೇಳ್ಬೇಕಂತ ಹೆಚ್ಚ ಅನ್ಸಲ್ಲ. ಅದ್ರೊಳಗ ಸಿಕ್ಕಿರ್ತದ, ನಿಮ್ದ ಇತರ ಸ್ಪೀಚ್ ಒಳಗ ಆನ್ಸರ್ ಸಿಕ್ಕಿರ್ತವ್ರಿ. ಒಳ್ಳೇದಪ್ಪ, ಸಂತೋಷ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ವೆಲ್ಕಮ್. ಥ್ಯಾಂಕ್ ಯು. ಸೊ ಓಕೆ ಮಾಸ್ಟರ್ಸ್, ಟೈಮ್ ಆಗ್ತದೆ, ಇನ್ಯಾರು ಹ್ಯಾಂಡ್ ರೈಸ್ ಮಾಡಬೇಡಿ. ಮೋಹನ್ ದಾಸ್ ಅವರೇ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಆತ್ಮವಂದನೆಗಳು ಮನೋರಮಾ ಮೇಡಮ್ ಹಾಗೂ ಶಾಂತಲಾ ಅವರಿಗೆ. ಅಂದ್ರೆ ನಾನು ಇತ್ತೀಚೆಗೆ ಒಂದು ರಾತ್ರಿ 9 ರಿಂದ ರಾತ್ರಿ 1 ಗಂಟೆ 2 ಗಂಟೆ ತನಕ ನಾನು ಧ್ಯಾನ ಮಾಡ್ತಾ ಇದ್ದೆ. ನನ್ಗೆ ಸಡನ್ ಆಗಿ ಒಂದು ಅಗುಡಾಕೇಶದ್ದು ಕೂಡ ಒಂದು ಇದು ಬಂತು, ನಾನು ಜಾಯಿನ್ ಆಗಿದ್ದೇನೆ. ಅದು ಕೂಡ ಇವತ್ತು 10ನೇ ನೈಟ್. ಆದ್ರೆ ಹಗಲು ಹೊತ್ತು ಧ್ಯಾನ ಮಾಡುವುದಕ್ಕಿಂತ ರಾತ್ರಿ ಹೊತ್ತು ಸೈಲೆಂಟ್ ಕೂಡ ಇರುತ್ತೆ. ಆ ಎನರ್ಜಿನ ಹ್ಯಾಂಡಲ್ ಮಾಡ್ಲಿಕ್ಕೆ ಅಥವಾ ತಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ, ಆ ತರ ಎನರ್ಜಿ ಬರ್ತಾ ಇದೆ ನಂಗೆ ನಿನ್ನೆ ನೈಟ್. ನಾನು ಶೇರ್ ಮಾಡ್ತಾ ಇದ್ದೇನೆ. ಎಸ್ ಸರ್, ಮಾಡಿ. ಮೇಡಮ್ ಮ್ಯೂಟ್ ಆಗಿದೆ. ಸರಿ ಹೋಯ್ತು. ಈಗ ನಿಮ್ಗೆ ರಾತ್ರಿ ಹೊತ್ತು ಧ್ಯಾನ ಮಾಡಿದ್ರೆ ಚೆನ್ನಾಗ್ ಆಗ್ತಾ ಇದೆ, ತುಂಬಾ ಎನರ್ಜಿ ಬರ್ತಿದೆ ಅಂದ್ರಲ್ಲ, ನಂದು ಒಂದು ಸಜೆಷನ್ ಅಷ್ಟೇ. ಏನಂತಂದ್ರೆ ಪ್ರತಿ 3 ಗಂಟೆಗೆ ಒಂದು ಯಾಮ ಅಂತ ಇರುತ್ತೆ. ಹಾಗಾಗಿ 12 ಗಂಟೆ ರಾತ್ರಿಯಿಂದ 3 ಗಂಟೆವರೆಗೂ ಪ್ರೇತಯಾಮ ಅದು. ಹಾಗಾಗಿ ಅದನ್ನ ಅವಾಯ್ಡ್ ಮಾಡಿ ಬೆಳಗಿನ ಜಾವ ನೀವು 3 ಗಂಟೆ ಮೇಲೆ ಎದ್ದು ಬೆಳಗಿನ ಜಾವ ಮಾಡಿದ್ರೆ ಬ್ರಾಹ್ಮಿ ಮುಹೂರ್ತ, ಎನರ್ಜಿ ಲೆವೆಲ್ಸ್ ಚೆನ್ನಾಗಿರುತ್ತೆ. ಹಾಗಾಗಿ ಅದು ಬೆಟರ್ ಆಗ್ಬೋದು, ಇನ್ನೂ ಬೆಟರ್ ಆಗ್ಬೋದು, ಇನ್ನೂ ಅನುಭವ ಆಗ್ಬೋದು ನಿಮ್ಗೆ ಅಂತ ನನ್ನ ಅನಿಸಿಕೆ. ಇದು ಒಂದು ಸಜೆಷನ್ ಮಾತ್ರ. ಅಪ್ರೇತಯಾಮ ಬಿಟ್ಟು ಧ್ಯಾನ ಮಾಡಿದ್ರೆ ಇನ್ನೂ ಆಧ್ಯಾತ್ಮಿಕ ಬೆಳವಣಿಗೆನೂ ಚೆನ್ನಾಗಾಗತ್ತೆ ಅಂತ ನನ್ನ ಅನಿಸಿಕೆ, ಅನುಭವ. ನೆಕ್ಸ್ಟ್ ಯಾರು? ಓಕೆ ಸರ್, ಥ್ಯಾಂಕ್ ಯು. ಜಿಯೋಮಿ ಅಂತ ಯಾರೋ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹಲೋ, ಹಾ ಹೇಳಿ. ಹಲೋ, ಹೇಳಿ.
ಹಲೋ ಮೇಡಮ್, ನಾನೇ ಹುಷಾರಾಣಿ. ಇವತ್ ಸಂಜೆ ನೀವು ಲಿಂಕ್ ಕಳ್ಸಿದ್ರಲ್ಲ. ಅವನಪ್ಪ. ಹಾ ಆ ಇಲ್ಲ ಮೇಡಮ್, ಚೆನ್ನಾಗಾಯ್ತು ಧ್ಯಾನ. ಏನಂದ್ ನನ್ಗೆ ಏನ್ ಅನ್ಸ್ತಾ ಇತ್ತು ಅಂದ್ರೆ, ನನ್ ಒಳಗಡೆ ಏನ್ ಫೀಲ್ ಆಸೆ ಪಡ್ತಾ ಇರ್ತೀನಲ್ಲ, ನಂಗೆ ಬರೀ ಅದೇ ಅನಿಸ್ತಾ ಇತ್ತು. ಏನೇನ್ ನಂಗೆ ಆಸೆ ಇದೆ ಬರೀ ಅದೇ ಅದೇ ಬರ್ತಾ ಇತ್ತು ಮೇಡಮ್, ಅದೇ ಅನಿಸ್ತಾ ಇತ್ತು. ಆಮೇಲೆ ಸ್ವಲ್ಪ ನಾನು ಚಕ್ರ ಅದೆಲ್ಲ ಮಾಡ್ತೀನಿ ಮೆಡಿಟೇಷನ್ ಅಲ್ಲಿ, ಚಕ್ರ ಹೀಲಿಂಗ್ ಎಲ್ಲ ಮಾಡ್ತೀನಿ. ಅದು ಅದ್ರದ್ದು ಶ್ಲೋಕಗಳಿದೆಯಲ್ಲ ಅದನ್ನ ಹೇಳ್ಕೊಂಡು ರೀಂ ಎಂ ಎಂ ಅದನ್ನೇ ಆ ತರನೇ ಮಾಡ್ತಾ ಇದ್ರೆ ಸ್ವಲ್ಪ ಲಾಸ್ಟ್ ಬ್ರೀತಿಂಗ್ ಕಷ್ಟ ಆಗ್ತಾ ಇತ್ತು ಮೇಡಮ್. ನಂಗೆ ಸ್ವಲ್ಪ ಎದೆ ಜಾಗದಲ್ಲಿ ಭಾರ ಆದಂಗ ಆಗ್ತಾ ಇತ್ತು. ಏನಿಲ್ಲ, ಐ ಆಮ್ ಕಂಫರ್ಟಬಲ್ ಅಂತ ಒಂದು ಥಾಟ್ ಕೊಟ್ಕೊಡಿ. ಯಾಕೆಂದ್ರೆ ನಿಮ್ಗೆ ಎದೆಯಲ್ಲಿ ಬ್ಲಾಕ್ ಆಗ್ದಂಗ ಆಗ್ತಿತ್ತು ಆತರ ಎಲ್ಲ ಅನಿಸ್ತು ಅಂದ್ರೆ ನಿಮ್ ಇನ್ನೂ ದೇಹದ ಮೇಲಿಂದ ಪ್ರಜ್ಞೆಲ್ ಇದೀರಾ ಅಂತ. ಹೌದೌದು, ಸುತ್ತ ಆಗೋದೆಲ್ಲ ಗೊತ್ತಾಗ್ತಾ ಇತ್ತು. ಒಂದ್ ಪ್ರಜ್ಞೆಲ್ ಗೊತ್ತಾಗ್ತಾ ಇದೆ, ಇನ್ನೊಂದ್ ಕಡೆ ಏನೋ ಸುಮ್ನೆ ನನ್ ಕನಸ್ ಕಾಣ್ತಾ ಇದೀನೇನೋ, ನನ್ ಖುಷಿ ಏನೇನ್ ಆಸೆ ಇದೆ ಏನಾದ್ರೂ ಅದ್ರ ಜೊತೆ ಇದ್ಬಿಡಿ. ಆತರ ಹಂಗೆ ನಿಮ್ಗೆ ಎಚ್ಚರಿಸಿ ಇದು ಹೊಸದಾಗಿ ಶುರು ಧ್ಯಾನ ಮಾಡ್ತಾ ಇದೀನಿ ಕೆಲವು ಅನ್ಸಿಕೆ ಆದಾಗ ಒಂದ್ ಥಾಟ್ ಕೊಟ್ಕೊಳ್ಳಿ ಅಷ್ಟೇ. ಐ ಆಮ್ ಕಂಫರ್ಟಬಲ್ ಮತ್ತೆ ಅದ್ ತಕ್ಷಣ ರಿಲೀಸ್ ಆಗುತ್ತದೆ. ಯಾಕೆ ಥಾಟ್ ಇಸ್ ಆಲ್ಸೋ ಒಂದು ಎನರ್ಜಿ ಅಲ್ವಾ. ನಾವು ಬೆಳಗಿನ ಮೇಡಮ್ ಧ್ಯಾನ ಅನ್ನೋದು ಯಾವ ಟೈಮ್ ಬೇಕಾದ್ರೆ ಮಾಡ್ಬೋದಾ? ನೋಡಿ ಮೇಡಮ್, ನಮ್ ಹೆಂಗಸರಿಗೆ ಮನೆ ಒಂದ್ಸಲ ಎದ್ದು ಬಿಟ್ಟು ಅಡಿಗೆ ಮನೆಗೆ ಹೋಗ್ಬಿಡ್ತು ಅಂದ್ರೆ ಮಾಡಕ್ ಆಗೋದೇ ಇಲ್ಲ. ಇಲ್ಲ ಕಾಫಿ ಲೋಟ ತೊಳಿ, ಇಲ್ಲ ಬಾಗಲ್ ತೆಗಿ, ಇಲ್ಲ ಮೊಬೈಲ್ ತಗೋ, ಇಲ್ಲಿ ಏನೋ ಒಂದಿರುತ್ತೆ. ಹಾಗಾಗಿ ನಾವು ಯಾವ ಟೈಮ್ ನಲ್ಲಿ ಬೇಕಾದ್ರೂ 10 ನಿಮಿಷ ಟೈಮ್ ಸಿಕ್ಕಿದ್ರು 10 ನಿಮಿಷನೂ ಧ್ಯಾನ ಯಾವಾಗ ಬೇಕೋ ಮಾಡಬಹುದು. ಆದ್ರೆ ಸುದೀರ್ಘವಾಗಿ ನಮ್ಮ ವಯಸ್ಸಷ್ಟು ನಿಮಿಷ ಧ್ಯಾನ ಮಾಡುವಾಗ ರಾತ್ರಿ ಮಲಕೊಳಕ್ ಮುಂಚೆ, ಬೆಳಗ್ಗೆ 7ಕ್ ಮುಂಚೆ ಎದ್ದು ಕೆಲಸ ಮಾಡಕ್ ತೊಡಗಕ್ ಮುಂಚೆ ಧ್ಯಾನ ಮಾಡಿದ್ರೆ ಬಹಳ ಇಫೆಕ್ಟಿವ್ ಆಗಿ ಧ್ಯಾನ ಸಿಗುತ್ತೆ. ನಾವು ನಿರ್ಮಲವಾಗಿ ಧ್ಯಾನ ಮಾಡಕ್ ಸಾಧ್ಯ. ಮೇಡಮ್, ನಮ್ ಹಾಸಿಗೆ ಮೇಲೆ ಮಲ್ಕೊಂಡಾಗ ನಿದ್ದೆ ಬಂದಿರ್ಲ್ವಲ್ಲ, ಮಲ್ಗಿರ್ತೀವಲ್ಲ, ಮಾಡ್ಬೋದಾ? ಏನು ಮಲಕೊಂಡು ಧ್ಯಾನ ಮಾಡೋಂಗಿಲ್ಲ, ಹಾಸಿಗೆ ಮೇಲೆ ಕೂತ್ಕೊಂಡು ಧ್ಯಾನ ಮಾಡ್ಬೋದು. ಕೂತ್ಕೊಬಹುದು, ಅಲ್ಲೇ ಕೂತ್ಕೊಂಡೇ ಮಾಡ್ಬಿಟ್ಟು ಆಮೇಲೆ ಮಲ್ಕೊಬಹುದು. ಕೂತ್ಕೊಂಡೇ ಮಾಡ್ಬೇಕು, ಬೆನ್ನು ನೇರವಾಗೇ ಇರ್ಬೇಕು. ಧ್ಯಾನ ಮಾಡಿ ಕಣ್ಣು ತೆಗಿದೆ ಮಲಗಿದ್ರೆ ಅದು ಯೋಗ ನಿದ್ರೆ ಆಗುತ್ತೆ. ಹಾಗೆ ಮಲಕೊಂಡು ನನ್ನನ್ ಪ್ರಶ್ನೆ ಎಷ್ಟೋ ಜನ ಕೇಳಿದ್ದಾರೆ, ಮುಸುಕ್ತಾನೆ ನೋಡೋದು ಮಲಕೊಂಡು ಮಾಡ್ಬೋದಲ್ವಾ ಅಂತ. ಈಗ ನಲ್ಲಿ ಬಿಟ್ಬಿಟ್ಟು ಪಾತ್ರೆ ಇಡುವಾಗ, ಬಕೆಟ್ ಇಡುವಾಗ ಕೌಚ್ ಇಟ್ರೆ ನೀರ್ ತುಂಬುತ್ತಾ? ತುಂಬಲ್ಲ. ಹಾಗೆ ನಾವ್ ಬೆನ್ನನ್ನ ನೇರವಾಗಿ ಇಟ್ಕೊಂಡೇ ಕುತ್ಕೊಂಡು ಧ್ಯಾನ ಮಾಡ್ಬೇಕು. ಆವಾಗ್ಲೇ ಸಹಸ್ರಾರದಿಂದ ಬಂದಿದ್ದು ಚಕ್ರಗಳಿಗೆ ಹೋಗಕ್ಕೆ ಸಾಧ್ಯ. ನಾವ್ ಹೇಗೆ ಮನೆಯಲ್ಲಿ ಮುಖ್ಯ ಬಾಗಿಲಿಂದ ಮನೆ ಒಳಗಡೆ ಹೋಗಿ ಆಚೆ ಬರ್ತೀವೋ ಅದೇ ತರ ಕೂತ್ಕೊಂಡೆ ನಾವು ಸಹಸ್ರಾರ ಚಕ್ರದ ಮೂಲಕನೇ ಎನರ್ಜಿ ಬಂದು ಹೋಗ್ಬೇಕು. ಬರುವಂತ ವೋಲ್ಟೇಜ್ 18,000 ವೋಲ್ಟ್ಸ್ ಇರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಬೇರೆ ಬಗ್ಗೆ ಎಲ್ಲಿಂದನೂ ಎಂಟ್ರಿ ತಗೊಂಡ್ರೆ ಆ 18,000 ವೋಲ್ಟ್ಸ್ ಅನ್ನ ತಡೆಯಕ್ಕೆ ದೇಹಕ್ಕೆ ಶಕ್ತಿ ಇರಲ್ಲ. ಆದ್ರಿಂದ ಅದಕ್ಕೋಸ್ಕರನೇ ಮಾಡಿರೋಂತದ್ದು ರಚನೆ ಆಗಿರೋದು. 7 ಚಕ್ರಗಳನ್ನು ಕೂತ್ಕೊಂಡಾಗ ಸಹಸ್ರಾರದಿಂದ ಮೂಲಾಧಾರವರೆಗೂ ಒಂದೇ ಸ್ಟ್ರೈಟ್ ಲೈನ್ ನಲ್ಲಿ ಇರೋದ್ರಿಂದ ಹಾಗಾಗಿ ಕೂತ್ಕೊಂಡೇ ಧ್ಯಾನ ಮಾಡ್ಬೇಕು. ಓಕೆ ಮೇಡಮ್, ಥ್ಯಾಂಕ್ ಯು. ಆದಷ್ಟು ಬೇಗ ನಿಮ್ನ ಭೇಟಿ ಆಗೋ ಆಸೆ, ಭೇಟಿ ಆಗ್ಬೇಕು. ಆಯ್ತು. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಸುಜಾತಾ ಮೇಡಮ್ ಮಾತಾಡಿ. ನಮಸ್ತೆ. ಥ್ಯಾಂಕ್ ಯು ಮೇಡಮ್ ಮತ್ತೆ ಥ್ಯಾಂಕ್ ಯು ಶಾಂತಲಾ ಮೇಡಮ್. ಆಕ್ಚುಲಿ ನಾನು ಇವತ್ತು ಮನೋರಮಾ ಮೇಡಮ್ಗೆ ನಾನು ಕೇಳಿದೆ, ನನಗೆ ಕಳಿಸಿ, ನಂಗೆ ತುಂಬಾ ಇಂಟ್ರೆಸ್ಟ್. ನನಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಅವ್ರದ್ದೊಂದು ಟಿವಿದು ಒಂದು ಯೂಟ್ಯೂಬ್ ಅಲ್ಲಿ ಒಂದು ನೋಡಿದೆ. ನನ್ಗೆ ಯಾಕೋ ಇದ್ದಕ್ಕಿದ್ದಂಗೆ ಇಲ್ಲ, ಇದು ಕಲೀಲೇಬೇಕು ಅನ್ನಿಸ್ತು. ಸೊ ಹಾಗಾಗಿ ಅವ್ರಿಗೆ ಇವತ್ತು ಮಾತಾಡಿದೆ, ಕಳಿಸಿದ್ರು. ಇಟ್ ವಾಸ್ ನೈಸ್ ಥಿಂಗ್ ದಟ್ ಐ ಅಟೆಂಡೆಡ್. ತುಂಬಾ ಚೆನ್ನಾಗಿ ಅನ್ನಿಸ್ತು. ಆದ್ರೆ ನನಗೆ ಏನೋ ಅನುಭವ ಆಗ್ಲಿಲ್ಲ. ನಾನು ನೀವು ಹೇಳಿದ ಇನ್ಸ್ಟ್ರಕ್ಷನ್ಸ್ ಎಲ್ಲ ಫಾಲೋ ಮಾಡಿ ಸುಮ್ನೆ ಕೂತೆ, ಒಂಥರ ಕಾಮ್ ಆಗಿತ್ತು. ಪ್ರಶಾಂತವಾದ ಅನುಭವ. ಹೌದು, ಪ್ರಶಾಂತವಾದ ಅನುಭವ. ನಂಗೇನು ಅಂತ ಡಿಸ್ಟರ್ಬೆನ್ಸ್, ಎನರ್ಜಿ ಇದು ನಂಗೆ ಏನೂ ಗೊತ್ತಾಗ್ಲಿಲ್ಲ. ಎನರ್ಜಿ ತುಂಬಾ ಬರೋದು ಅಂತಂದ್ರೆ ಏನು ಅನ್ನೋದನ್ನು ನಾನು ಡಿಕೋಡ್ ಮಾಡಕ್ ಗೊತ್ತಾಗ್ತಿಲ್ಲ. ಎನರ್ಜಿಗೆ ಯಾರೋ ಒಬ್ರು ಹೇಳಿದ್ರು ತುಂಬಾ ಎನರ್ಜಿ ಬರ್ತಾ ಇದೆ ಅಂತ. ಸೊ ವಾಟ್ ಡಸ್ ಇಟ್ ಮೀನ್? ಐ ಡು ನಾಟ್ ನೋ. ಅದು ನಿಮ್ಗೆ ಆ ಎನರ್ಜಿ ಫ್ಲೋ ನಿಮ್ ದೇಹದಲ್ಲಿ ಆಗಕ್ಕೆ ಶುರುವಾದಾಗ ಪ್ರಕೃತಿಯಿಂದ ನಿಮ್ಮ ಇಂದ್ರಿಯಗಳೆಲ್ಲ ಸೈಲೆಂಟ್ ಆಗ್ಬಿಡುತ್ತೆ. ಎಲ್ಲಿದ್ದೀನಿ ಅಂತ ಗೊತ್ತಾಗಲ್ಲ, ದೇಹದ ಅರಿವಿರಲ್ಲ, ಇಂದ್ರಿಯಗಳು ನಮ್ಮ ಫೀಲಿಂಗ್ಸೇ ಗೊತ್ತಾಗಲ್ಲ. ಅವಾಗ ಒಂಥರ ಬಹಳ ಚೆನ್ನಾಗಿದೆ ಅಂತ. ಈಗ ನಾವು ಮೇಲಿಂದ ಬೀಳೋ ಅಂತ ನೀರ್ ಬೀಳ್ತಾ ಇದ್ದಾಗ ನಾವು ನಿಂತ್ಕೊಂಡಾಗ ನಾವು ಇಡೀ ಪ್ರಪಂಚ ಮರ್ತ್ಬಿಟ್ಟು ನಾವು ಎಂಜಾಯ್ ಮಾಡ್ತೀವಲ್ಲ, ನೀರ್ ಬೀಳ್ತಾ ಇರೋದನ್ನೇ ಒಂದು ಫಾಲ್ಸ್ ಕೆಳಗೆ ನಿಂತಾಗ ಆ ತರ ಎನರ್ಜಿ ಪ್ರಕೃತಿಯಿಂದ ಬರೋದು ಫೀಲ್ ಆಗುತ್ತೆ, ಆಗದೆ ಏನಿಲ್ಲ. ಒಟ್ಟಲ್ಲಿ ಧ್ಯಾನ ಕಂಟಿನ್ಯೂ ಮಾಡಿ, ಡೋಂಟ್ ಗೋ ಬಿಹೈಂಡ್ ಎಕ್ಸ್ಪೀರಿಯನ್ಸ್. ಆತರ ಏನು ಆಸೆ ಇಲ್ಲ. ಓನ್ಲಿ ಥಿಂಗ್ ಇಸ್ ದಟ್ ವಾಟ್ ಇಸ್ ಇಟ್, ಐ ಜಸ್ಟ್ ವಾಂಟ್ ಟು ನೋ. ಕಮ್ ಟು ನೋ ಬೈ ಯುವರ್ ಸೆಲ್ಫ್. ಒಂದು ಗೊತ್ತಾಗ್ದೇನೆ ನಾವ್ ಹೇಳ್ತೀವಿ, ಏನ್ ತೊಂದ್ರೆ ಇಲ್ಲ. ಎರಡನೇದು, ಸಪೋಸ್ ನಾನು ಒಬ್ಳೆ ಮಾಡ್ತಾ ಇರ್ತೀನಿ ಅಂತ ಇಟ್ಕೊಳ್ಳಿ, ಏನೋ ನಂಗೆ ಗೊತ್ತಿಲ್ಲ, ನಂಗೇನು ಗೊತ್ತಿಲ್ಲ, ಆರಾಮಾಗಿ ಮಾಡ್ತಾ ಇದೀನಿ. ಎನರ್ಜಿ ಬಂದು ಏನೇನೋ ಅನುಭವ ಆಗೋದು, ಹೆದರಿಕೆ ಆಗೋದು, ಆತರ ಏನಾರು ಆಗ್ಬಿಡತ್ತಾ ಅಂತ ನನ್ ಭಯ. ಇದುವರೆಗೂ
ಕೋಟ್ಯಾನ್ ಕೋಟಿ ಜನಗಳು ಈ ಧ್ಯಾನ ಮಾಡ್ತಾ ಇದ್ದಾರೆ. ಯಾರಿಗೂ ಧ್ಯಾನದಿಂದ ತೊಂದರೆ ಆಗಿರೋದು, ಎನರ್ಜಿಯಿಂದ ಕೆಟ್ಟದಾಗಿರೋದು ಇವತ್ತಿನವರೆಗೂ ಇಲ್ಲ. ಯಾಕೆಂದ್ರೆ ಪ್ರಕೃತಿ ಯಾವತ್ತು ಮನುಷ್ಯನ್ಗೆ ಕೆಟ್ಟದನ್ನ ಬಯಸಲ್ಲ, ಕೆಟ್ಟ ಒಂದು ಪರಿಣಾಮಗಳನ್ನ ಕೊಡೋದಿಲ್ಲ. ಮನುಷ್ಯನೇ ಅತಿ ಬುದ್ಧಿವಂತನಾಗಿರೋನು, ಅವನಿಂದ ಏನಾದ್ರು ಪ್ರಕೃತಿಗೆ ತೊಂದರೆ ಆಗ್ಬೋದೇ ಹೊರತು ಪ್ರಕೃತಿಯಿಂದ ನಮಗ್ ತೊಂದರೆ ಆಗಲ್ಲ. ಧ್ಯಾನದಲ್ಲಂತೂ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಪರಮಾತ್ಮನ ನಾವು ಅಂಶಾತ್ಮ ಆದ್ರಿಂದ ಪರಮಾತ್ಮನ ಮಕ್ಕಳು ನಾವು. ಹಾಗಾಗಿ ನಮಗ ಆ ಒಂದು ಎನರ್ಜಿ ರೂಪದಲ್ಲಿ ನಮ್ಮನ್ನ ತಲುಪೋದ್ರಿಂದ ನಮ್ಗೇನು ತೊಂದರೆ ಆಗಲ್ಲ. ಧೈರ್ಯವಾಗಿ ಮಾಡಿ, ನಿರ್ಭಯವಾಗಿ ಮಾಡಿ. ಆಮೇಲೆ ಇನ್ನೊಂದು ಒಂದು ಕ್ವೆಶನ್ ಏನಂದ್ರೆ, ಈಗ ಇದು ಕೆಲವರು ಮೂಲಾಧಾರ ಆಕ್ಟಿವೇಟ್ ಆದ್ರೆ ಒಂಥರ ತಿರ್ಗೋದು, ಮಾಡೋದು, ಏನೋ ಒದ್ದಾಡೋದು ಎಲ್ಲ ಮಾಡೋದು ಅಂತೆಲ್ಲ ಕೆಲವರೆಲ್ಲ ಏನೇನೋ ಹೇಳಿದ್ದು. ಅಂದ್ರೆ ನಾನೆಲ್ಲೂ ಅನುಭವದ ಯಾರು ಕೇಳಿಲ್ಲ, ಎಲ್ಲ ಯೂಟ್ಯೂಬ್ ಅಲ್ಲಿ ಹಿಂಗೆ ನೋಡಿರೋದು. ತುಂಬಾ ಒಂಥರ ಎದ್ದೆದ್ ಕುಣಿತಾರೆ, ಹಾಸಿಗೆ ಆಧ್ಯಾತ್ಮ ಹೇಗೆ ಅಂತಂದ್ರೆ, ಅನುಭವ ಅನ್ನೋದು ಈ 1+1=2 ಅನ್ನೋ ತರ ಅನುಭವ ಇರೋದೇ ಇಲ್ಲ. ಅವ್ರಿಗಾದ ಅನುಭವ ನಿಮಗಾಗ್ಬೇಕು ಅಂತಿಲ್ಲ, ನಿಮ್ಗಾಗೋ ಅನುಭವ ಇನ್ನೊಬ್ರಿಗಾಗ್ಬೇಕು ಅಂತಿಲ್ಲ. ನಿಮ್ಮ ಆಧ್ಯಾತ್ಮಿಕ ಬೆಳವಣಿಗೆಗೆ ಅನುಸಾರವಾಗಿ ನೀವು ಎಷ್ಟು ಮಟ್ಟಿಗೆ ಎಷ್ಟು ಹೊತ್ತು ಧ್ಯಾನ ಮಾಡ್ತೀರಾ, ಕ್ವಾಲಿಟಿ ಆಫ್ ಮೆಡಿಟೇಷನ್ ಏನಿದೆ ಅನ್ನೋ ತಕ್ಕಂತೆ ಅನುಭವ ಇರುತ್ತೆ. ಆದ್ರಿಂದ ಯಾವುದೇ ರೀತಿಯ ಹಾನಿಕರವಾದ ಪರಿಣಾಮಗಳು ಧ್ಯಾನದಿಂದ ಆಗೋದಿಲ್ಲ. ನೀವ್ ಯಾವ್ದನ್ನು ಏನು ತಿಳ್ಕೊಳ್ತೀನಿ ಅನ್ನೋಕ್ ಹೋಗ್ಬೇಡಿ. ನಿಮ್ ಪಾಟಿಗೆ ನೀವು ಧ್ಯಾನ ಮಾಡಕ್ ಶುರು ಮಾಡಿ. ತಿಳುವಳಿಕೆ ಅನ್ನೋದು ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ ಅಂತ ಅದೇ ಬರುತ್ತೆ. ಅದೇ ನಾಳೆ ನಿಮ್ ಎಕ್ಸ್ಪೀರಿಯನ್ಸ್, ನಿಮ್ಗೆ ಏನೇನ್ ಅನುಮಾನ ಇದೆಯೋ ಅದಕ್ಕೆಲ್ಲ ಉತ್ತರ ನಿಮಗೇ ಧ್ಯಾನದಲ್ಲಿ ಸಿಗ್ತಾ ಹೋಗುತ್ತೆ. ಓಕೆ ಸರ್, ಧೈರ್ಯವಾಗಿ ನಾನು ನನ್ನ ಪಾಡಿಗೆ ಧೈರ್ಯವಾಗಿ ಮಾಡಿ, ಏನು ತೊಂದರೆ ಮಾಡ್ಬೋದು ಅಷ್ಟೇ ಮಾಡಿ. ಇದುವರೆಗೂ 8 ಲಕ್ಷ ಜನಕ್ಕೆ ಹೇಳ್ಕೊಟ್ಟಿದೀನಿ ಧ್ಯಾನ. ಯಾರು ಕೂಡ ನನಗೇನೋ ತೊಂದ್ರೆ ಆಯ್ತು ಅಂತ ಇವತ್ತವರೆಗೂ ಯಾರು ಹೇಳಿಲ್ಲ. ಓಕೆ, ನಾನಂದ್ರೆ ನಾಳೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳ್ತೀನಿ. ಸೊ ಅದರಿಂದ ಬೆಳಗ್ಗೆಯಿಂದಾನೇ ಶುರು ಮಾಡಿ. ಖಂಡಿತ ಮಾಡಿ, ಖಂಡಿತ ಮಿನಿಮಮ್ ಮಾಡಿ. ಅಂತ ಟೈಮ್ ಇದೆಯಾ ಆ ತರ ಒಂದು ಅರ್ಧ ಗಂಟೆ? ಇಲ್ಲ, ನಿಮ್ಮ ವಯಸ್ಸಿನಷ್ಟು ನಿಮಿಷ ಅಂತ. ಯಾಕೆ ಅಂತಂದ್ರೆ ಈಗ 10 ವರ್ಷದ ಮಕ್ಕಳಿಗೆ 10 ನಿಮಿಷ, 20 ವರ್ಷದವ್ರಿಗೆ 20 ನಿಮಿಷ. ಇದೇನು ಅಂದ್ರೆ ನಾವು ಸಮಾಜಕ್ಕೆ ಎಷ್ಟು ಇನ್ವಾಲ್ವ್ ಆಗಿರ್ತೀವೋ, ನಮ್ಮ ಜೀವನದಲ್ಲಾಗಿರೋ ಘಟನೆಗಳು ವಯಸ್ಸಿಗೆ ತಕ್ಕಂತೆ ಬೇಕಾದಷ್ಟು ಆಗ್ತಿರುತ್ತೆ. ಆವಾಗ ಅದನ್ನೆಲ್ಲ ಬರೋ ಥಾಟ್ಸ್ ಅನ್ನ ಕಟ್ ಮಾಡಕ್ಕೆ ಸ್ವಲ್ಪ ಲೀಡ್ ಟೈಮ್ ಬೇಕು ಅಂತ ಅಷ್ಟೇ ಹೊರತು ಯಾವ ಒಂದು ಇದು ಅಲ್ಲ. ಯು ಹ್ಯಾವ್ ಟು ಟೇಕ್ ಟೈಮ್ ಟು ಗೆಟ್ ಯೂಸ್ ಟು ದಟ್ ಎನರ್ಜಿ. ಅಥವಾ ದೇಹ ಅಲ್ಲಾಡಿಸ್ದೆ ಕೂತ್ಕೊಳ್ಳೋದಕ್ಕೆ ಸೆಟ್ ಆಗ್ಬೇಕಲ್ವಾ, ಹಾಗಾಗಿ ಮಾಡೋವಂಥದ್ದು. ನಮ್ಗೇನಾದ್ರು ಧ್ಯಾನ ಬೇಕು ಅಂದ್ರೆ ಇಂತಿಷ್ಟು ಹೊತ್ತು ಅಂತ ಇರ್ಬೇಕು ಮಿನಿಮಮ್ ಅಷ್ಟು, ನಿಮ್ಮ ವಯಸ್ಸಷ್ಟು ನಿಮಿಷ. ಅಂದ್ರೆ ಮೇಡಮ್ ಮಾಡ್ತಾ ಇರೋದು ಇದೆ ಫಸ್ಟ್ ಮೇಡಮ್ ಮೆಡಿಟೇಷನ್ ಇವತ್ತೇ ಫೋನ್ ಮಾಡಿದ್ದು. ಓಕೆ, ಯಾಕೆಂದ್ರೆ ಈಗ ಆನಾಪಾನಸತಿ ಸ್ಟಾರ್ಟ್ ಮಾಡಿದೀರಾ ಅಲ್ವಾ, ಏನಾಗುತ್ತೆ ಅಂದ್ರೆ ಕನ್ಫ್ಯೂಷನ್ಸ್. ನಾವ್ ಯೂಟ್ಯೂಬ್ ಅಲ್ಲಿ ನೋಡುವಾಗ ಬೇರೆ ಬೇರೆ ಬರ್ತಾ ಇರುತ್ತೆ ಮೆಡಿಟೇಷನ್ಸ್, ಬೇರೆ ಬೇರೆ ತರ ಇದೆ, ಎಷ್ಟೋ ತರದ ಮೆಡಿಟೇಷನ್ಸ್ ಇದೆ. ನಾವು ಒಂದ್ರಿಂದ ಒಂದಕ್ಕೆ ಸ್ವಿಚ್ ಆನ್ ಆಗೋದು ಬೇಡ. ಈಗ ನೀವು ಆನಾಪಾನಸತಿ ಮಾಡ್ತಾ ಇದ್ದೀರಾ, ಇಟ್ಸ್ ವೆರಿ ಸಿಂಪಲ್ ಅಂಡ್ ಎಫೆಕ್ಟಿವ್ ಮೆಡಿಟೇಷನ್. ಆಕ್ಚುಲಿ ಮೆಡಿಟೇಷನ್ ಹೆಸರೇನು? ಆನಾಪಾನಸತಿ. ಜಸ್ಟ್ ಬ್ರೀದಿಂಗ್ ಅಬ್ಸರ್ವ್ ಮಾಡ್ತಾ ಮಾಡೋದು. ಈಗ ನಾವು ಸಪ್ರೇಟ್ ಆಗಿ ಈ ಆನಾಪಾನಸತಿ ಧ್ಯಾನದಲ್ಲಿ ಒಂದೊಂದೇ ಚಕ್ರ ಆಕ್ಟಿವೇಟ್ ಮಾಡ್ಕೊಳ್ತಾ ಹೋಗ್ಬೇಕು ಅನ್ನೋದಿಲ್ಲ. ಇಟ್ ಹ್ಯಾಪನ್ಸ್ ಅಷ್ಟೇ. ನಾವು ಮಾಡ್ತಾ ಇರುವಾಗ ಆಟೋಮೆಟಿಕಲಿ ದೇ ವಿಲ್ ಗೆಟ್ ಎನರ್ಜೈಸ್ಡ್ ನಮ್ಮ ಚಕ್ರಗಳು. ಕೆಲವೊಂದು ಚಕ್ರಗಳು ಅಂದ್ರೆ ಬೇರೆ ಬೇರೆ ತರ ಇದೆ, ಒಬ್ಬೊಬ್ರು ಒಂದೊಂದ್ ತರ ಹೇಳ್ತಾರೆ ಮಾಡ್ತಾರೆ. ಸೊ ಇದು ನೀವು ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ಇದನ್ನ ಪ್ರಾಕ್ಟೀಸ್ ಮಾಡಿ. ಅಟ್ಲೀಸ್ಟ್ 41 days ನೀವು ಬಿಡದೆ ಮಾಡಿ. ಇದನ್ನ ಒಂದು ಗ್ರಿಪ್ ಸಿಗುತ್ತೆ, ಏನಾಗುತ್ತೆ ಅಂತ ಗೊತ್ತಾಗುತ್ತೆ. ಸುಮ್ನೆ ಬೇರೆ ಅವ್ರದ್ದು ಎಕ್ಸ್ಪೀರಿಯನ್ಸ್ ನೋಡ್ತಾರೆ ಕನ್ಫ್ಯೂಷನ್ಸ್ ಜಾಸ್ತಿ ಆಗೋಗುತ್ತೆ. ಸೊ ಕುಂಡಲಿನಿ ಜಾಗೃತಿ ಅಂತಿರ್ಬೋದು, ಐ ಚಕ್ರ ಮೆಡಿಟೇಷನ್ ಮಂತ್ರ ಹೇಳ್ಕೊಂಡ್ ಮಾಡೋದಿರ್ಬೋದು, ಒಬ್ಬೊಬ್ರದ್ದು ಒಂದೊಂದ್ ತರ ಇರುತ್ತೆ. ಸೊ ಇದು ಈಸಿಯೆಸ್ಟ್ ವೇ. ನೀವ್ ಇದ್ರಲ್ಲಿ ಸ್ಟಾರ್ಟ್ ಮಾಡಿ, ಈಗ ಎಕ್ಸ್ಪೆರಿಮೆಂಟ್ ಮಾಡಿ, 41 days ಮಾಡಿ. ನಿಮಗೆ ಏನು ಗೊತ್ತಿಲ್ಲ, ನೀವ್ ಏನ್ ಹೇಳ್ಕೊಟ್ಟಿದ್ದೀರಾ ಈಗ ಇದನ್ನೇ ಮಾಡ್ತೀನಿ ನಾಳೆ ಬೆಳಗ್ಗೆಯಿಂದ. ಈಗ ಮಂಡಲ ಧ್ಯಾನ ನಡೀತಾ ಇದೆ ನಮ್ದ್ರಲ್ಲಿ 41 days. ನಾಳೆ ಬೆಳಗ್ಗೆ 5:30 ಸ್ಟಾರ್ಟ್ ಆಗುತ್ತೆ. ಅದ್ರಲ್ಲಿ ಜಾಯಿನ್ ಆಗಿ ನಿಮಗೆ ಬೇಸಿಕ್ ಇಂದಾನು ಅರ್ಥ ಆಗ್ತಾ ಬರುತ್ತೆ. ನಾಳೆ ಬೆಳಗ್ಗೆ 5:30 ಇದೇ ಲಿಂಕ್ 5:30 to 6:30 ಇರುತ್ತೆ. ಜಾಯಿನ್ ಆಗಿ ಆ 41 days ನೀವು ಇವತ್ತಿಂದ ಕೌಂಟ್ ಮಾಡ್ಕೊಳ್ಳಿ. ಇವತ್ ಮಾಡಿದೀರಾ ಅಲ್ವಾ, ಸೊ 41 days ನೀವು ಕೌಂಟ್ ಮಾಡ್ಕೊಂಡು ಕಂಟಿನ್ಯೂಸ್ ಮಾಡಿ, ಬ್ರೇಕ್ ಬರೋದ್ ಬೇಡ. ಸೊ ಹಾಗ್ ಮಾಡ್ತಾ ಹೋದಾಗ ನಿಮಗೇನೆ ರಿಸಲ್ಟ್ಸ್ ಗೊತ್ತಾಗುತ್ತೆ, ಹೇಗಾಗುತ್ತೆ ಆಕ್ಟಿವೇಟ್ ಎಲ್ಲಾನು ನಿಮಗೆ ಅರ್ಥ ಆಗುತ್ತೆ. ಎನರ್ಜಿ ಫ್ಲೋ ಆಗೋದು ಗೊತ್ತಾಗುತ್ತೆ, ವೈಬ್ರೇಷನ್ಸ್ ಫೀಲ್ ಆಗುತ್ತೆ, ಅದೆಲ್ಲ ಮಾಡ್ತಾ ಮಾಡ್ತಾ ಬರುತ್ತೆ ಮೇಡಮ್. ಥ್ಯಾಂಕ್ ಯು ಮನೋರಮಾ ಮೇಡಮ್, ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಸೊ ಮಾಸ್ಟರ್ಸ್, ಇನ್ನ ಲಾಸ್ಟ್ ಒನ್ ಮಂಜುಳಾ, ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಂಜುಳಾ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ. ಮನೋರಮಾ ಮ್ಯಾಮ್ ಮತ್ತೆ ಶಾಂತಲಾ ಮ್ಯಾಮ್ ಒಂದು ರಿಕ್ವೆಸ್ಟ್. ಮ್ಯಾಮ್ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಆಕರ್ಷಕ ರೆಕಾರ್ಡ್ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ ಮ್ಯಾಮ್? ಹೆಂಗೆ ನಮಗೆ ಮೆಡಿಟೇಷನ್ಗೆ ಬೆನಿಫಿಟ್ ಆಗುತ್ತೆ, ಥರ್ಡ್ ಐ ಆಕ್ಟಿವೇಟ್ ಆದ್ರೆ ಮಾತ್ರ
ಇದು ನೋಡ್ಬೋದಾ ನಾವು ಆಕಾಶಿಕ ರೆಕಾರ್ಡ್ನ, ಅಥವಾ ನಾನ್ ಮೆಡಿಟೇಟರ್ ಆಗಲ್ವಾ ಅಂತ ಗೊತ್ತಾಗ್ಬೇಕು ಅದಕ್ಕೋಸ್ಕರ. ಆಕಾಶಿಕ್ ರೆಕಾರ್ಡ್ಸ್ ಬಗ್ಗೆ ನೀವು ಇಂಟರ್ನೆಟ್ಗೆ ಹೋದ್ರೆ ಬೇಕಾದಷ್ಟು ವಿಷಯ ಗೊತ್ತಾಗುತ್ತೆ. ಆದ್ರೆ ಆಕಾಶಿಕ್ ರೆಕಾರ್ಡ್ಸ್ ನ ನಾವೇ ಹೋಗಿ ನೋಡಿ ಬರೋದು ಅಂತನ್ನೋದು ಬಹಳಷ್ಟು ಸಾಧನೆ ಬೇಕದು. ಹಾಗಾಗಿ ಅದ್ರ ಬಗ್ಗೆ ಜ್ಞಾನ ಪಡ್ಕೊಳ್ಬಹುದು. ಧ್ಯಾನ ಮಾಡ್ತಾ ಇದ್ರೆ ನಿಮ್ಗೆ ಅದು ನಿಧಾನಕ್ಕೆ ಅದೇ ಬರುತ್ತೆ. ನಿಮ್ಗೆ ಎಲ್ಲಿ ಯಾವ್ಯಾವ ಜ್ಞಾನ ಯಾವ ಟೈಮಿಗೆ ಬರ್ಬೇಕು ಅನ್ನೋ ಅದ್ರ ಪ್ರಕಾರ ನಮಗ್ ಬರೋದ್ರಿಂದ ಫಸ್ಟ್ ಧ್ಯಾನ ಸಾಧನೆ ಮಾಡ್ಕೊಳ್ಳಿ. ವಿಚಾರ ತಿಳ್ಸಕ್ಕೆ ಏನ್ ತೊಂದ್ರೆ ಇಲ್ಲ, ಇನ್ ಯಾವಾಗ್ಲಾರೋ ತಿಳಿಸೋಣ. ಅದು ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ತೀರಾ? ನಾವು ಬುಕ್ಸ್ ಅಲ್ಲಿ ಆದ್ರೆ ಆತರ ಇರಲ್ಲ, ಒಬ್ರೊಬ್ರು ಆಥರ್ಸ್ ಒಂದೊಂದರ ಬರ್ದಿರ್ತಾರೆ, ಅದಕ್ಕೆ ಕೇಳಿದೆ. ಆಯ್ತು, ಇನ್ ಯಾವಾಗ್ಲಾರು ಒಂದ್ಸಲ ಖಂಡಿತ ತಿಳಿಸ್ಕೊಡೋಣ, ಏನ್ ತೊಂದ್ರೆ ಇಲ್ಲ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ವೆಲ್ಕಮ್. Okay, masters. So thank you everyone for participating today's session. ತುಂಬಾ ಅದ್ಭುತವಾಗಿ ಮನೋರಮ್ ಮೇಡಮ್ ತುಂಬಾ ಪೇಷನ್ಸ್ ಇಂದ ಎಲ್ಲರ ಒಂದು ಡೌಟ್ಸ್ ಅನ್ನ ಸಹ ಕ್ಲಾರಿಫೈ ಮಾಡಿದ್ದಾರೆ. ಕ್ಲಾಸು ತುಂಬಾನೇ ಚೆನ್ನಾಗಿತ್ತು ಇವತ್ತು. ಸೊ ಈ ಎಲ್ಲ ನಾವ್ ಏನ್ ತಿಳ್ಕೊಂಡಿದೀವಿ ಇವತ್ತು ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಈಗ ನೆಕ್ಸ್ಟ್ 25th ಪೌರ್ಣಮಿ ಬರೋದ್ರಿಂದ ಎಲ್ಲ ಯುಟಿಲೈಸ್ ಮಾಡ್ಕೊಳ್ಳೋಣ. 3 hours ಮೆಡಿಟೇಷನ್ ಟ್ರೈ ಮಾಡೋಣ. 9 to 12 ಕಂಪಲ್ಸರಿ ಮಾಡಿ. ಈ ಒಂದು ಹುಣ್ಣಿಮೆ ದಿನ ಅವತ್ತೊಂದೇ ದಿನ ಮಾಡ್ಬೇಕಂತಿಲ್ಲ, ಆ ಹೋಲ್ ವೀಕ್, ಹುಣ್ಣಿಮೆ ದಿನ ಪ್ರೀವಿಯಸ್ 3 days, ಆಫ್ಟರ್ 3 days, ಈ 1 week ಸಹ ಅಷ್ಟು ಎನರ್ಜೀಸು ಸಿಗೋದ್ರಿಂದ ಈಗ್ಲಿಂದಾನು ಮಾಡ್ತಾ ಹೋಗಿ. ಎಲ್ಲ ಚಕ್ರಗಳು ಆಟೋಮೆಟಿಕ್ ಕ್ಲೆನ್ಸ್ ಆಗ್ತಾ ಬರುತ್ತೆ, ಎನರ್ಜೈಸ್ ಆಗ್ತಾ ಹೋಗುತ್ತೆ. ಸೊ ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು ಮನೋರಮಾ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದ ವಂಡರ್ಫುಲ್ ಕ್ಲಾಸ್ ಟುಡೇ. ಥ್ಯಾಂಕ್ ಯು ಮಾಸ್ಟರ್ಸ್. ಲೆಟ್ ಅಸ್ ಎಂಡ್ ದ ಸೆಷನ್. ಮತ್ತೆ ಎಲ್ಲ ನಾಳೆ ಬೆಳಗ್ಗೆ 5:30ಗೆ ಮೀಟ್ ಆಗೋಣ ಮಾಸ್ಟರ್ಸ್. ಥ್ಯಾಂಕ್ ಯು ಎವ್ರಿವನ್. ಥ್ಯಾಂಕ್ ಯು.